So good morning everyone. So my name is Pascal SF. So from the Department of Physics, St. Aloysius College, Haryana. So I welcome you for the first class of physics. So just now I will explain. So what is the importance of physics? So why we have to study physics? So then you automatically you can define the physics. Okay, I will try to explain. So what is meant by this physics? So first of all, I will welcome all of you, the students, those who are admitted to our college. So on behalf of St. Aloysius College, I welcome you all for this first session of this physics. So physics ಅಂತ ಹೇಳಿದ್ರೆ so day to day life ಅಲ್ಲಿ ನೀವೇನೇನು ನೋಡ್ತೀರಾ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. Okay, so can you see me now? So ನಾನು ನಿಮಗೆ ಕಾಣಿಸ್ತಾ ಇದ್ದೀನಾ? So ಇಲ್ಲ ಅಲ್ವಾ? So I can't, you can't see me, but I can see you. ಆಯ್ತಾ? ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ, ನೀವು ನನ್ನನ್ನ ನೋಡ್ತಾ ಇಲ್ಲ. ಬಟ್ ಈಗ ಏನ್ ಮಾಡ್ಬೋದು? ಈಗ ನಾನು ನಿಮ್ಗೆ ಕಾಣಿಸ್ತಾ ಇದ್ದೀನಿ. ಹೌದಾ? ಕಾಣಿಸ್ತಾ ಆಯ್ತಾ? ಹೌದಲ್ವಾ? ಸೊ ಹೀಗ್ ಮಾಡಿದಾಗ ಏನಾಗ್ತಿದೆ? ಸೊ ನಾನ್ ನಿಮ್ಗೆ ಕಾಣಿಸ್ತಾ ಇಲ್ಲ, ಈಗ ಏನಾಗ್ತಿದೆ ಅಂದ್ರೆ ನಾನ್ ನಿಮ್ಗೆ ಕಾಣಿಸ್ತಾ ಇದೆ. ಇದಕ್ಕೆ ಏನ್ ಹೇಳ್ತು? ಬೇಸಿಕ್ ಫಿನಾಮಿನಾ. The basic phenomena is nothing but the basic is nothing but the light. So light plays an important role in explaining this phenomena. ಆಯ್ತಾ? ನೀವು ನನ್ನನ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನನ್ಗೇನಾಗ್ಬೇಕು? ಈ ಕ್ಯಾಮ್ರಾದಿಂದ ಲೈಟ್ ನನ್ಗೆ ಬೀಳ್ಬೇಕು. ನಾನೇನ್ ಮಾಡ್ದೆ? ಕ್ಯಾಮ್ರಾನ ಆಫ್ ಮಾಡ್ಬಿಟ್ಟೆ. ಸೊ ಕ್ಯಾಮ್ರಾನ ಆಫ್ ಮಾಡಿದೆ ಅಂತ ಹೇಳಿದ್ರೆ ಲೈಟ್ ನನ್ ಮೇಲೆ ಬೀಳ್ತಾ ಇಲ್ಲ. ಆ ಲೈಟ್ ನನ್ ಮೇಲೆ ಬೀಳ್ತಾ ಇಲ್ಲ ಅನ್ನೋದಕ್ಕೆ ಏನಾಗ್ತಿಲ್ಲ, ನಾನ್ ನಿಮ್ಗೆ ಕಾಣಿಸ್ತಾ ಇರ್ಲಿಲ್ಲ. ಸೊ ನೀವ್ ಏನೇ ಒಂದು ಆಬ್ಜೆಕ್ಟ್ ಅನ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದ್ರ ಮೇಲೆ ಲೈಟ್ ಬೀಳುತ್ತೆ. ಲೈಟ್ ಬಿದ್ದು ಅದ್ರ ಮೇಲೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಆಬ್ಜೆಕ್ಟ್ ನಮ್ಗೆ ಕಾಣಿಸುತ್ತೆ. ಸೊ ಗ್ಯಾಲಕ್ಸಿ J7 ನಿಮ್ಗೆ ಹೆಸರು ಹೇಳಿದ್ರೆ ನಾನು ನಿಮ್ಗೆ ಕೇಳ್ಬೋದು. ಹ್ಯಾಂಡ್ ರೈಸ್ ಮಾಡಿದೀರಾ? ಮಾತಾಡೋದು ಕೇಳಿಸ್ತಾ ಇದೆ ಅಲ್ಲ ನಿಮ್ಗೆ? ಸೊ ಇಲ್ಲ ನಿಮ್ಗೆ ಟೆಕ್ಸ್ಟ್ ಮಾಡಿ. ಓಕೆ, ಏನೋ ಡೌಟ್ ಇದ್ರೆ ಕೇಳಿ. ಸೊ P Celine, you have any doubt? Unmute yourself. So okay. So basic phenomena is nothing but it will be light. So ಒಂದು ಆಬ್ಜೆಕ್ಟ್ ಮೇಲೆ ಲೈಟ್ ಬಿದ್ದಾಗ ಏನಾಗುತ್ತೆ? ದಿಟ್ ಲೈಟ್ ಈಸ್ ರಿಫ್ಲೆಕ್ಟೆಡ್. ಅದು ನನಗೆ ಏನಾಗುತ್ತೆ? ರಿಫ್ಲೆಕ್ಟ್ ಆಗುತ್ತೆ. ಆ ರಿಫ್ಲೆಕ್ಟ್ ಆಗಿರೋ ಲೈಟ್ ಏನಾಗುತ್ತೆ? ನಮ್ಮ ಐ ಮೇಲೆ, ರೆಟಿನಾ ಮೇಲೆ ಬಿದ್ದು ಅದೇನ್ ಮಾಡುತ್ತೆ? ಅಬ್ಸರ್ವ್ ಅನ್ನ ಮಾಡ್ಕೊಳುತ್ತೆ. Therefore this will be the important phenomena. ನಮ್ಗೆ ಲೈಟ್ ಇಲ್ಲ ಅಂತ ಹೇಳಿದ್ರೆ ನಾವು ಸರ್ವೈವ್ ಆಗೋದಕ್ಕಾಗೋದಿಲ್ಲ. ಅಂಡ್ ನೇಚರ್ ಎಲ್ಲಾನು ನಮ್ಗೆ ಸರ್ವೈವ್ ಆಗೋದು ಇಟ್ ಇಸ್ ವಿಲ್ ಬಿ ವೆರಿ ವೆರಿ ಡಿಫಿಕಲ್ಟ್. ಇದನ್ನ ನಾವು ಸ್ಟಡಿ ಮಾಡ್ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸ್ಟಡಿ ದಿ ಸೈನ್ಸ್. ಅಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಸ್ಟಡಿ ಮಾಡ್ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸ್ಟಡಿ ದಿಸ್ ವಿಲ್ ಬಿ ದಿ ಫಿಸಿಕ್ಸ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ಸೊ ಹಿಯರ್ ಸೊ P Celine, unmute yourself. Sir, sound problem. So that will be your problem. I think I asked everyone, they are all are audible. ಎಲ್ಲರಿಗೂ ಕೇಳಿಸ್ತಾ ಇದೆನಾ ನಾನು ಮಾತಾಡ್ತಿರೋದು? Yes, so all can hear me. Yes, sir. Oh, okay. Yes, sir. Yes, sir. You just Yes, sir. check whether you have the proper network connection or not. Celine. Yes, sir. Yes, sir. Yes, sir. Okay. Yes, sir. So ಇನ್ನೊಂದ್ಸತಿ ಲಾಸ್ಟ್ ಗೆ ನಿಮ್ಮ ಹತ್ರ ಕೇಳ್ತೀನಿ. ಸೊ ಪ್ಲೀಸ್ ಮ್ಯೂಟ್ ಯುವರ್ ದಿಸ್ ಒನ್ ಆಡಿಯೋನ ಮ್ಯೂಟ್ ಮಾಡಿ. ಸೊ ವಿಡಿಯೋ ಇದ್ರು ಓಕೆ, ಸೊ ಆಡಿಯೋನ ಮಾತ್ರ ಏನ್ ಮಾಡಿ ಮ್ಯೂಟ್ ಮಾಡಿ. ಓಕೆ, ಸಿಟ್ ಇನ್ ಪ್ರಾಪರ್ ನೆಟ್ವರ್ಕ್ ಸಿಗೋ ಪ್ಲೇಸ್ ಅಲ್ಲಿ ನೀವು ಕುತ್ಕೊಳ್ಳಿ, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗತ್ತೆ ಅದಕ್ಕೆ. ಓಕೆ, okay. So now I will ask you a question. If you want to learn something new, so if I ask you to if you want to learn something new, then you have to come and you have to study this physics. So you can see here, so these objects they are moving. These are all nothing but the science which will explain the phenomena related to this our topic. So okay, now I directly go to certain cases. ಆಯ್ತಾ? ಸೊ ನೀವೇನ್ ಮಾಡ್ತಿದ್ದೀರಾ? ಜಸ್ಟ್ ಅನ್ ಅಸ್ಯೂಮ್ ಮಾಡಿ.
ಸೊ ನೀವೇನ್ ಮಾಡ್ತಿದ್ದೀರಾ, ಯು ಆರ್ ಟ್ರಾವೆಲಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಆರ್ ನಿಮ್ ಮನೆಯಿಂದ ಏನ್ ಮಾಡ್ತೀರಾ ಸೆಂಟ್ ಅಲೋಷಿಯಸ್ ಕಾಲೇಜಿಗೆ ನೀವು ಬರ್ತಾ ಇದ್ದೀರಾ. ನೀವು ಬರ್ಬೇಕಾದ್ರೆ ಸರ್ಟನ್ ಫಿನಾಮಿನಾಗಳು ನಿಮ್ಗೆ ಕಾಣಿಸುತ್ತೆ. ಸೊ ಫಸ್ಟ್ ನಿಮ್ಗೆ ಏನ್ ಕಾಣಿಸುತ್ತೆ ಅಂತ ಹೇಳಿದ್ರೆ, ಯಾರೋ ಆಟ ಆಡ್ತಾ ಇದಾರೆ, ಬ್ಯಾಡ್ಮಿಂಟನ್ ಆಡ್ತಾ ಇದಾರೆ, ಒಬ್ರು ಜಾವ್ಲಿನ್ ಥ್ರೋನ ಮಾಡ್ತಿದ್ದಾರೆ, ಇನ್ನೊಬ್ರು ಬಾಲ್ ಅನ್ನ ಏನ್ ಮಾಡ್ತಾರೆ ಬೌನ್ಸ್ ಮಾಡ್ತಾ ಇದಾರೆ, ವಾಲಿಗೆ ಬೌನ್ಸ್ ಮಾಡ್ತಿದ್ದಾರೆ. ಇಲ್ಲೂ ಇಬ್ರು ಏನ್ ಮಾಡ್ತಾರೆ ಸ್ವಿಂಗಿಂಗ್ ಮಾಡ್ತಾ ಇದಾರೆ, ಓಕೆ, ಜೋಕಲಿ ಆಡ್ತಾ ಇದಾರೆ. ಇಲ್ಲಿಬ್ರು ಏನೋ ಆಟ ಆಡ್ತಾ ಇದಾರೆ. ಇವೆಲ್ಲ ನಾವೇನ್ ಮಾಡ್ತಿದ್ವಿ, ವಿ ಆರ್ ಸೀಯಿಂಗ್ ದಿಸ್. ಓಕೆ, ದಿಸ್ ಒನ್ ಪಿಕ್ಚರ್. ಸೊ ನೆಕ್ಸ್ಟ್ ಇಲ್ಲಿ ಹೋದಾಗ ಯು ಕ್ಯಾನ್ ಸಿ ಹಿಯರ್ ಇದೆ ಅಂತ ಹೇಳಿದ್ರೆ, ವಾವ್ ತುಂಬಾ ಚೆನ್ನಾಗಿದೆ, ಒಂದು ಫಾಲ್ಸ್ ನನಗೆ ಬರ್ತಿದೆ. ಯಾವಾಗಾದ್ರೂ ನೀವು ಥಿಂಕ್ ಮಾಡಿದ್ದೀರಾ ಫಾಲ್ಸ್ ಯಾಕೆ ಇದೇ ತರ ನನ್ಗೆ ಬರ್ಬೇಕು, ಯಾಕೆ ಬೇರೆ ತರ ಯಾಕೆ ಬರೋದಕ್ಕೆ ಆಗುದಿಲ್ಲ? ಇಲ್ಲಿ ಅಪ್ ಸೈಡ್ ಅಲ್ಲಿ ನೋಡಿದಾಗ ಏನೇ ತುಂಬಾ ಬ್ರಾಡ್ ಆಗಿದೆ, ಆಮೇಲೆ ಕೆಳಗಡೆ ಬರ್ಬೇಕಾದ್ರೆ ಏನಾದ್ರು ಶಾರ್ಪ್ ಆಗುತ್ತೆ. ಇದ್ರಲ್ಲಿ ಯಾಕೆ ಆಗತ್ತೆ? ಮತ್ತಿಲ್ಲ ಒಂದು ಟ್ರೀ ಅನ್ನ ತೋರಿಸಿದೀನಿ, ಆ ಟ್ರೀ ಇಂದ ಏನಾಗ್ತದೆ ಎಲೆಗಳು ನಂಗೆ ಕೆಳಗಡೆ ಬೀಳ್ತಾ ಇದೆ. ಎಲೆಗಳು ಯಾಕೆ ಅದೇ ಫಾರ್ಮೆಟ್ ಅಲ್ಲಿ ಕೆಳಗಡೆ ಬಿಡ್ಬೇಕು ಅಲ್ವಾ? ಸೊ ಇದನ್ನ ನೀವು ಓದ್ಬೇಕಾಗತ್ತೆ. ಸೊ ಅಂಡ್ ದಿಸ್ ಇಸ್ ನಥಿಂಗ್ ಬಟ್ ದಿ ವಾಕಿಂಗ್ ಆನ್ ಎ ಸ್ಲಿಪರಿ ಲ್ಯಾಂಡ್. ಒಂದ್ ನಿಮ್ಗೆ ಏನೋ ಸ್ಲಿಪರಿ ಲ್ಯಾಂಡ್, ಈಗ ಮಳೆಗಾಲದಲ್ಲಿ ಇದೆ, ಮಳೆಗಾಲ ನೀವು ಎಲ್ಲೂ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಜಾರಿ ಬೀಳೋದು ನಿಮ್ಗೆ ತುಂಬಾ ಅಲ್ವಾ? ಸೊ ಇಲ್ಲಿ ಏನಾಗ್ತಿದೆ, ಈಗ ಬೀಳ್ತಾ ಇದೀವಿ ಅಂದ್ರೆ ಏನು ಕಾರಣ? ಫಸ್ಟ್ ಫಿಗರ್ ಒಳಗೆ ಏನಾಗ್ತಿದೆ, ಇವ್ನು ಬೀಳ್ತಾ ಇದ್ದಾನೆ, ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಡಯಾಗ್ರಾಮ್ ಏನಾಗ್ತದೆ, ಅವ್ರು ಏನೋ ಕೆಳಗಡೆ ಹಾಕ್ತಾ ಇದಾರೆ, ಹಾಕಿ ಅದ್ರ ಮೇಲೆ ಏನ್ ಮಾಡ್ತಿದ್ದಾರೆ, ನಡೀತಾ ಇದ್ದಾರೆ. ಸೊ ಅದಲ್ವಾ? ಸೊ ದಿಸ್ ವಿಲ್ ಒನ್ ಕೇಸ್ ಅಂಡ್ ದಿಸ್ ಕೇಸ್. ಸೊ ಇಲ್ಲಿ ಏನ್ ಮಾಡ್ತಾರೆ, ಒಬ್ರು ಡ್ಯಾನ್ಸರ್ ಇದಾರೆ, ಬ್ಯಾಲೆ ಡ್ಯಾನ್ಸರ್, ಶಿ ಈಸ್ ರೊಟೇಟಿಂಗ್. ಸೊ ಅವಳು ಏನ್ ಮಾಡಿ ರೊಟೇಟ್ ಮಾಡ್ತಾ ಇದ್ದಾರೆ. ಇಲ್ಲಿಬ್ರು ಸಿಂಗರ್ಸ್ ಕುತ್ಕೊಂಡಿದ್ದಾರೆ, ಕೇಳ್ತಾ ಇದ್ದಾರೆ. ಓಕೆ, ದಿಸ್ ವಿಲ್ ಬಿ ದಿ ಒನ್ ಕೇಸ್. ಸೊ ನೆಕ್ಸ್ಟ್ ಹಿ ವಿಲ್ ಬಿ ದಿ ಫೇಮಸ್ ಪರ್ಸನಾಲಿಟಿ, ದಟ್ ಇಸ್ ಸರ್ ಐಸಾಕ್ ನ್ಯೂಟನ್. ಸೊ ಸರ್ ಐಸಾಕ್ ನ್ಯೂಟನ್ ಇದ್ದಾರೆ, ಅವ್ರೇನ್ ಮಾಡಿದ್ದಾರೆ, ಯಾವ್ದೋ ಒಂದು ಮರದ ಕೆಳಗೆ ಕುತ್ಕೊಂಡಿದ್ದಾರೆ, ದಟ್ ಇಸ್ ನಥಿಂಗ್ ಬಟ್ ದಿ ಆಪಲ್ ಟ್ರೀ. ಅವ್ರ ಮೇಲೆ ಏನಾಗ್ತದೆ, ಆಪಲ್ ಬೀಳ್ತಾ ಇದೆ. ಆಪಲ್ ಬಿದ್ದು ಅವ್ರು ಏನೋ ಥಿಂಕ್ ಮಾಡ್ತಿದ್ದಾರೆ. ಥಿಂಕ್ ಮಾಡಿ ಆಮೇಲೆ ಏನ್ ಮಾಡ್ತಾರೆ ಅನ್ನೋದು ಅದು ನಿಮ್ಗೆ ಗೊತ್ತಿದೆ, ಬಿಕಾಸ್ ಯು ಸ್ಟಡಿ. ಒಂದು ರಾಕೆಟ್ ಇದೆ, ರಾಕೆಟ್ ಏನಾಗ್ತಿದೆ, ಲಾಂಚ್ ಆಗ್ತಾ ಇದೆ. ಅಂಡ್ ಒಂದ್ ಸೆಟಲೈಟ್ ಇಸ್ ದೇ, ದಟ್ ಸೆಟಲೈಟ್ ಏನೋ ಇಟ್ ಈಸ್ ರಿವಾಲ್ವಿಂಗ್. ಓಕೆ, ಒಂದ್ ಬಸ್ ಏನಾಗ್ತಿದೆ, ಬಸ್ ಈಸ್ ಮೂವಿಂಗ್. ಸೊ ಗೊತ್ತಾಗ್ತಿದೆ. ಸೊ ಬಸ್ ಏನಾಗ್ತಿದೆ, ಅದು ಮೂವ್ಮೆಂಟ್ ಆಗ್ತಿದೆ. ಸೆಟಲೈಟ್ ಗಳು ಏನಾಗ್ತಿದೆ, ರಿವಾಲ್ವ್ ಆಗ್ತಾ ಇದೆ. ಅಂಡ್ ದಿ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್. ಓಕೆ, ದಿಸ್ ಇಸ್ ಒನ್ ಕೇಸ್. ಸೊ ನೆಕ್ಸ್ಟ್ ಒನ್, ದಿಸ್ ವಿಲ್ ಬಿ ದಿ ಮೂನ್ ಲೈಟ್ ಡಿನ್ನರ್. ಸೊ ಮೂನ್ ಲೈಟ್ ಡಿನ್ನರ್ ಕೇಳಿದ ತಕ್ಷಣನೇ ನಿಮ್ಗೆ ಏನೋ ಒಂಥರ ಖುಷಿ ಆಗ್ಬಿಡತ್ತೆ ಅಲ್ವಾ? ಇಲ್ಲೊಂದು ಕಪಲ್ ಕುತ್ಕೊಂಡಿದ್ದಾರೆ, ಸೊ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾರೆ, ಆಯ್ತಾ? ಸೊ ಯಾಕೆ ಮೂನ್ ಲೈಟ್ ಡಿನ್ನರ್ ಅನ್ನ ಪ್ರಿಫರ್ ಮಾಡ್ತಾರೆ? ದಿಸ್ ಇಸ್ ಆಲ್ಸೋ ಅಬೌಟ್ ದಿ ಸೈನ್ಸ್ ಓನ್ಲಿ. ಓಕೆ, ಅಂಡ್ ದಿಸ್ ಒನ್ ಹೈಡ್ರಾಲಿಕ್ ಲಿಫ್ಟ್ ಅಂತ ನಾವು ಅದನ್ನ ಕರಿತೀವಿ. ಒಂದು ಕಾರನ್ನ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಅದನ್ನ ಮೇಲೆ ಎತ್ತಾ ಇದ್ದಾರೆ. ಅದನ್ನ ಯಾಕೆ ಎತ್ತಾರೆ, ಹೇಗೆ ಎತ್ತಾರೆ ಅನ್ನೋದನ್ನ ನಾವು ನೋಡೋಣ. ಓಕೆ, ಈಗ ಆರ್ಡಿನರಿ ನಾನು ಏನ್ ಮಾಡಿ ಜಸ್ಟ್ ಎಕ್ಸ್ಪ್ಲೈನ್ ಏನೇನ್ ಇರುತ್ತೆ ಅಂತ ನಾನು ಹೇಳಿದ್ದೀನಿ. ಈಗ ನಿಮ್ದೇ ಒಂದ್ ಜಸ್ಟ್ ಒಂದು ಅನ್ಕೊಂಡ್ರೆ, ನೀವು ವಾಕಿಂಗ್ ಹೋಗ್ತಾ ಇದ್ದೀರಾ, ವಾಕಿಂಗ್ ಹೋಗ್ಬೇಕಾದ್ರೆ ನಿಮ್ಗೆ ಏನಾಗ್ತದೆ, ಹಿಂಗ್ ನೋಡ್ತಾ ಇದ್ದೀರಾ, ಯಾರು ಜೋಕಾಲಿ ಆಡ್ತಾ ಇರೋದು, ಬ್ಯಾಡ್ಮಿಂಟನ್ ಆಡ್ತಿರೋದು, ಅಥವಾ ಜೌಲಿನ್ ಅನ್ನ ಥ್ರೋ ಮಾಡ್ತಿರೋದು, ಅಥವಾ ಕ್ರಿಕೆಟ್ ಆಡ್ತಾ ಇರೋದು. ಸೊ ಇವೆಲ್ಲ ಏನ್ ಮಾಡ್ತಿದ್ವಿ, ನಾವು ಜಸ್ಟ್ ನೋಡಿರ್ತೀವಿ. ಇದನ್ನ ಏನ್ ಮಾಡ್ಬೇಕು, ಯಾಕೆ ಇದು ನನಗೆ ಬ್ಯಾಡ್ಮಿಂಟನ್ ಆಡ್ತಾ ಇರೋದು ಯಾಕೆ ಹೀಗೆ ಸ್ಟ್ರೇಟ್ ಆಗಿ ಹೋಗ್ತಾ ಇದೆ, ಒಂದೇ ಪಾತಲ್ಲಿ ಹೋಗ್ತಾ ಇದೆ. ಇವನ್ ಜೌಲಿನ್ ಥ್ರೋ ಮಾಡ್ತಾ ಇದ್ದಾನೆ, ಯಾಕೆ ಅದೇ ಪಾತಲ್ಲಿ ಹೋಗುತ್ತೆ. ಸ್ವಿಂಗಿಂಗ್ ಮಾಡ್ತಾ ಇದ್ದಾರೆ, ಯಾಕೆ ಅದೇ ಫಾರ್ಮಲ್ ನನ್ಗೆ ಸ್ವಿಂಗಿಂಗ್ ಹೋಗ್ತಾ ಇದೆ. ಅಂಡ್ ಇಲ್ಲಿ ಇನ್ನೊಂದು ಬಾಲ್ ಅನ್ನ ಏನ್ ಮಾಡ್ತಾರೆ, ಬೌನ್ಸ್ ಮಾಡ್ತಾ ಇದ್ದಾನೆ, ಬಾಲಿಗೆ ಹಾಕ್ತಾ ಇದ್ದಾನೆ, ಅಂಡ್ ಇಟ್ ಈಸ್ ಕ್ಯಾಚಿಂಗ್. ಇವೆಲ್ಲ ಯಾಕೆ ಆಗ್ತಾ ಇದೆ ಅನ್ನೋದನ್ನ ನೋಡೋದು. ಈಗ ಯೂಶುವಲಿ ನೀವು ಫಿಸಿಕ್ಸ್ ಫಸ್ಟ್ ಇಯರ್ ಫಿಸಿಕಲ್ಲಿ ತಗೊಂಡ್ರೆ, ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಈಗ ನೀವು SLC ತನಕ ಏನಾಗಿರುತ್ತೆ, ನಿಮ್ಗೆ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ಡೀಟೇಲ್ ಆಗಿ ನಾವೇನ್ ಮಾಡ್ತೀವಿ, ಇಲ್ಲಿ ಏನ್ ಆಗ್ತಾ ಇದೆ ಅನ್ನೋ ಫಿನಾಮಿನ ನಾವು ಇಲ್ಲಿ ಓದ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕೇಸ್ ನಾನು ನಿಮ್ಗೆ ಹೇಳ್ದೆ. ಇಲ್ಲಿ ನಾವು ಫಾಲ್ಸ್ ಆಗ್ತಿದೆ, ಯಾವ್ದಾರ ಒಂದು ನೀವು ಫಾಲ್ಸ್ ನ ನೋಡಿದ್ರೆ ಮೇಲ್ಗಡೆ ರಿವರ್ ಇರುತ್ತೆ, ಅದು ಕೆಳಗಡೆ ಬಿದ್ದಾಗ ನಮ್ಗೆ ಏನಾಗುತ್ತೆ, ಫಾಲ್ಸ್ ನನ್ಗೆ ಕ್ರಿಯೇಟ್ ಆಗುತ್ತೆ, ವಾಟರ್ ಫಾಲ್ಸ್ ನನ್ಗೆ ಕ್ರಿಯೇಟ್ ಆಗುತ್ತೆ. ಮೇಲ್ಗಡೆ ನನ್ಗೆ ಏನಾಗಿರುತ್ತೆ, ಇಟ್ ವಿಲ್ ಬಿ ಬ್ರಾಡರ್, ತುಂಬಾ ಅಗಲದಲ್ಲಿರುತ್ತೆ. ಕೆಳಗಡೆ ಬರ್ಬೇಕಾದ್ರೆ ಏನಾಗುತ್ತೆ, ಅದು ಶಾರ್ಪ್ ಆಗುತ್ತೆ. ಯಾಕೆ ಇದೇ ತರ ಆಗ್ಬೇಕು ಅನ್ನೋದಕ್ಕೆ ರೀಸನ್ ಕೂಡ ನಿಮ್ಗೆ ಫಸ್ಟ್ ಇಯರ್ ಫಿಸಿಕ್ಸ್ ಅಲ್ಲಿ ನೀವು ಅದನ್ನ ಓದ್ತಾ ಇದ್ದೀರಾ. ಮತ್ತೆ ಇಲ್ಲಿ ಏನಾಗ್ತಿದೆ, ನನಗೆ ಎಲೆಗಳು ನನಗೆ ಕೆಳಗಡೆ ಬೀಳ್ತಾ ಇದೆ. ಯಾಕೆ ಈಗ ಎಲೆಗಳು ಕೆಳಗಡೆ ಬೀಳುತ್ತೆ, ಯಾಕೆ ಇದೇ ರೀತಿ ನನಗೆ ಕೆಳಗಡೆ ಬೀಳ್ಬೇಕು, ಯಾಕೆ ಬೇರೆ ತರ ಯಾಕೆ ಬೀಳ್ಬಾರ್ದು, ಯಾಕೆ ಮೇಲೆ ಯಾಕೆ ಹೋಗೋದಿಲ್ಲ, ಆಯ್ತಾ? ಆಮೇಲೆ ನೀವು ಅಂಬ್ರೆಲಾ, ಮಳೆಗಾಲ, ಮಳೆ ಬರ್ತಾ ಇದೆ, ಮಳೆ ಬರ್ಬೇಕು, ನೀವು ಏನ್ ಮಾಡ್ತೀರಾ, ಮಳೆನ ತಡೆಯೋದಕ್ಕೆ ಅಂಬ್ರೆಲಾ ಇಟ್ಕೊಳ್ತಿದ್ದೀರಾ, ಅಥವಾ ನೀವು ರೈನ್ ಕೋಟ್ ಅನ್ನ ಹಾಕ್ತೀರಾ. ಸೊ ಅಂಬ್ರೆಲಾ ಯಾಕೆ ಅದೇ ತರನೇ ಡಿಸೈನ್ ಮಾಡಿರ್ತಾರೆ, ಯಾಕೆ ಅದೇ ಡಿಸೈನ್ ಮಾಡಬೇಕು ಅನ್ನೋದೆಲ್ಲ ನಿಮ್ಗೆ ಫಸ್ಟ್ ಇಯರ್ ಕ್ಲಾಸ್ ಅಲ್ಲಿ ನೀವು ಅದನ್ನ ಓದ್ತಾ ಇದ್ದೀರಾ. ಓಕೆ, ಅಂಡ್ ಈ ಸ್ಲಿಪರಿ ಲ್ಯಾಂಡ್ ಇದೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡೇ ಇರ್ತೀರಾ.
ಮನೆಯಲ್ಲಿ ನೀವು ಟೈಲ್ಸ್ ಹಾಕಿದೀರಾ ಅಂತ ಹೇಳಿದ್ರೆ ಅದ್ರಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೂ ಜಸ್ಟ್ ಕಾಲಿಟ್ಟಿದ ತಕ್ಷಣ ಏನಾಗುತ್ತೆ ನಿಮ್ಗೆ ಸ್ಲಿಪ್ ಆಗುತ್ತೆ. ಆಮೇಲೆ ಸ್ಲಿಪ್ ಆಗ್ಬಾರ್ದು ಅನ್ನೋದಕ್ಕೆ ನೀವೇನ್ ಮಾಡ್ತೀರಾ, ಸರ್ಟನ್ ಗ್ರಿಪ್ ಇರೋ ಮಟೀರಿಯಲ್ ಗಳನ್ನ ಯೂಸ್ ಮಾಡ್ತೀರಾ. ಅದ ಪ್ಯಾರಾಗೋನ್ ಸ್ಲಿಪ್ಪರ್ಸ್ ಅಂತ ಯೂಸ್ ಮಾಡ್ತೀರಾ, ಇದು ಸಿಗುತ್ತೆ. ಇಲ್ಲಿ ಸೆಕೆಂಡ್ ಫಿಗರ್ ಒಳಗೆ ಏನ್ ಹೇಳ್ತಾ ಇದ್ದಾನೆ, ನಾವು ಏನೋ ಒಂದು ಸ್ವಲ್ಪ ಕೆಳಗಡೆ ಹಾಕ್ತಾ ಇದ್ದಾನೆ, ಆ ಕೆಳಗಡೆ ಹಾಕಿ ಅದ್ರ ಮೇಲೆ ಅವನು ಕಾಲಿಡ್ತಾ ಇದ್ದಾನೆ. ಹಾಗಿಟ್ಟಾಗ ಏನಾಗ್ತಿದೆ ಅಂದ್ರೆ ಗ್ರಿಪ್ ಕ್ರಿಯೇಟ್ ಆಗ್ತಿದೆ. ಇದೆಲ್ಲ ಏನು ಅಂತ ಹೇಳಿದ್ರೆ ದಟ್ ವಿಲ್ ಬಿ ಅಗೈನ್ ದಿ ಫಿಸಿಕ್ಸ್. ಇದನ್ನ ಅಗೈನ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಯುವರ್ ಫಸ್ಟ್ ಇಯರ್ ಕ್ಲಾಸಸ್ ಅಲ್ಲಿ ಇದನ್ನ ನೀವು ಓದ್ತಾ ಇದ್ದೀರಾ. ಅಂಡ್ ದಿಸ್ ವಿಲ್ ಬಿ ದಿ ಬ್ಯಾಲೆ ಡ್ಯಾನ್ಸರ್. ಈಗ ನೀವೇ ಒಂದು ಎಕ್ಸಾಂಪಲ್, ಈಗ ಮೊಬೈಲ್ ಅನ್ನ ಇಟ್ಟು ಒಂದ್ 10 ರೌಂಡ್ ನೀವು ಹೊಡೀರಿ, ಜಸ್ಟ್ ಹಿಂಗ್ 10 ರೌಂಡ್ ತಿರುಗಿ, ನಿಮ್ಗೆ ಕಂಟ್ರೋಲ್ ಮಾಡಕ್ ಆಗತ್ತಾ? ಸೊ ಯು ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ದಿಸ್. ಇದು ನಿಮ್ಗೆ ಏನ್ ಮಾಡಿ ಕಂಟ್ರೋಲ್ ಆಗೋದಕ್ಕೆ ಆಗೋದಿಲ್ಲ. ಬಟ್ ಈ ಬ್ಯಾಲೆ ಡ್ಯಾನ್ಸರ್ ನಾವು ತಗೊಂಡ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನೀವು 10 ರೌಂಡ್ ಹೇಳಿ, 20 ರೌಂಡ್ ಹೇಳಿ, ಸೊ ಶಿ ವಿಲ್ ಈಸಿ ಅವ್ರು ಏನ್ ಮಾಡ್ತಾರೆ, ಅದು ಮೂವ್ಮೆಂಟ್ ಮಾಡ್ತಾರೆ. ಅದನ್ನ ಯಾಕೆ ಅವ್ರು ಮೂವ್ಮೆಂಟ್ ಮಾಡ್ತಾರೆ, ಅವ್ರ ಹ್ಯಾಂಡ್ ಮೂವ್ಮೆಂಟ್ ಯಾಕಿದೆ ನೋಡಿ. ಹ್ಯಾಂಡ್ ಮೂವ್ಮೆಂಟ್ ಒಂದನ್ನ ಸ್ಟ್ರೆಚ್ ನ ಮಾಡ್ತಾರೆ, ಒಂದನ್ನ ಕಡಿಮೆ ಮಾಡ್ತಾರೆ. ಲೆಗ್ ಮೂವ್ಮೆಂಟ್ ಅನ್ನ ನೋಡಿ, ಒಂದು ಲೆಗ್ ಅವರು ಶಾರ್ಪ್ ಮಾಡಿರ್ತಾರೆ, ಇನ್ನೊಂದನ್ನ ಫ್ಲಾಟ್ ಆಗಿ ಇಟ್ಟಿರ್ತಾರೆ. ಇವೆಲ್ಲ ಯಾಕೆ ಹಾಗೆ ಮಾಡ್ಬೇಕು ಅನ್ನೋದಕ್ಕೆ ದಿ ಫಿಸಿಕ್ಸ್ ವಿಲ್ ಎಕ್ಸ್ಪ್ಲೇನ್ ಯು ಇನ್ ದಿಸ್. ಸೊ ಇದ್ರಲ್ಲಿ ನಮ್ಗೆ ಫಿಸಿಕ್ಸ್ ನನಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಇಲ್ಲೊಬ್ರು ಗಿಟಾರ್ ಇಟ್ಕೊಂಡಿದ್ದಾರೆ, ಗಿಟಾರ್ ಅಲ್ಲಿ ಏನು ಸರ್ಟನ್ ಸ್ಟ್ರಿಂಗ್ಸ್ ಇದೆ, ಆ ಸ್ಟ್ರಿಂಗ್ ಅನ್ನ ಏನ್ ಮಾಡ್ತಾರೋ ಪ್ಲೇ ಮಾಡ್ತಿದ್ದಾರೆ, ಸರ್ಟನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಗಿ ಕ್ರಿಯೇಟ್ ಆಗ್ತಿದೆ. ಅದ ನೀವು ಮಾಡ್ಕೋಬಹುದು. ಒಂದು ನಿಮ್ಮ ಹತ್ರ ಯಾವ್ದೋ ಒಂದು ಸ್ಟ್ರಿಂಗ್ ಇದೆ ಅಂತ ಹೇಳಿದ್ರೆ 2 ಎಂಡನ್ನ ನೀವೇನ್ ಮಾಡ್ಬೇಕು, ಅದನ್ನ ಕನೆಕ್ಟ್ ಮಾಡ್ಬೇಕು. ಕನೆಕ್ಟ್ ಮಾಡಿ ಅದಕ್ಕೆ ನೀವು ಮಾರ್ಕ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಸೊ ಜಸ್ಟ್ ಅದಕ್ಕೆ ಸೌಂಡ್ ಕೊಡ್ತಿದ್ದಂಗೆ ನಿಮ್ಗೆ ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ ಎಷ್ಟಿರ್ಬೇಕು, ಸೊ ಯಾರೋ ಒಂದು ಸೌಂಡ್ ನಿಮ್ಗೆ ಯಾರಾದ್ರು ಒಳ್ಳೆ ಸಿಂಗರ್ ಇದಾರೆ ಅಂತ ಹೇಳಿದ್ರೆ ಅವರನ್ನು ನೀವು ಕೇಳ್ತಾ ಇರ್ತಾರೆ. ಈಗ ಶ್ರೇಯಾ ಘೋಷಾಲ್ ಅಂತ ತಗೊಂಡ್ರೆ, ಸೊ ಅವ್ರ ವಾಯ್ಸ್ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಅದೇ ನಾವು ನೀವೆಲ್ಲ ಆಡ್ಬಿಟ್ರೆ, ನಂಗೆ ಗೊತ್ತಿಲ್ಲ ನೀವ್ ಎಷ್ಟು ಜನ ಸಿಂಗರ್ಸ್ ಇದ್ದೀರಾ ಅಂತ, ಬಟ್ ಯೂಶಲಿ ಆಡಿದೇನಾಗುತ್ತೆ, ಎಲ್ಲಾರು ಹಿಂಗ್ ಕಿವಿಗೆ ಹಿಂಗ್ ಇಟ್ಕೊಂಡ್ಬಿಡ್ತಾರ, ಅಪ್ಪ ಕೇಳಕ್ ಆಗ್ತಿಲ್ಲ, ಯಾವಾಗ ನಿಲ್ಸ್ಬಿಡ್ತಾರೆ ಅಲ್ವಾ. ಯಾಕೆ ಆ ರೀಸನ್ ಬೇಕು? ಸೊ there will be certain reasons that you are going to study here. Okay, and this will be very very important. ನೀವು ಫಿಸಿಕ್ಸ್ ಅಂತ ಓದ್ತೀರಾ ಅಂತ ಹೇಳಿದ್ರೆ, ಸೊ ಯು have studied in your SLC classes, till SLC ನೀವು ಓದಿದ್ದೀರಾ 8th, 9th, 10th ಅಂತ. ಅಲ್ಲಿ ನಿಮ್ಗೆ ನ್ಯೂಟನ್ ಅನ್ನೋದು ಇಂಪಾರ್ಟೆಂಟ್, ಅದು ಬಂದೇ ಬಂದಿರುತ್ತೆ. ನ್ಯೂಟನ್ಸ್ ಲಾಸ್ ಆಫ್ ಮೋಷನ್, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ಆಮೇಲೆ ನ್ಯೂಟನ್ಸ್ ಲಾಸ್ ಆಫ್ ಗ್ರಾವಿಟೇಷನ್, ಇವೇನ್ ಹೇಳುತ್ತೆ ಅನ್ನೋದನ್ನ ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸ್ಟಡಿ ಹಿಯರ್. ಓಕೆ, ಇಲ್ಲಿ ಯೂಶಲಿ ಏನ್ ಹೇಳ್ತಾರೆ, ಸೊ ನ್ಯೂಟನ್ ಏನ್ ಮಾಡಿ, ಹಿ ವಾಸ್ ಸಿಟ್ಟಿಂಗ್ ಅಂಡರ್ ಆಪಲ್ ಟ್ರೀ. ಆಪಲ್ ಟ್ರೀ ಕೆಳಗಡೆ ಬಿದ್ದಿದ್ರು, ಸೊ ಕುತ್ಕೊಂಡಿದ್ರು. ಅವ್ರ ತಲೆ ಮೇಲೆ ಏನಾಯ್ತು ಅಂತ ಹೇಳಿ ಒಂದು ಆಪಲ್ ಬಿತ್ತು. ಆ ಆಪಲ್ ನ ಇಟ್ಕೊಂಡು ಅಲ್ಲಿ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗತ್ತೆ, ಏನೋ ಬರೀತಾ ಇದ್ರು, ತಲೆ ಬಿತ್ತು, ಅವ್ರ ಕಣ್ಣು ನೋಡಿ, ಆಮೇಲೆ ನೋಡಿ, ಸೊ ಹಿ ವಿಲ್ ಗಿವ್ ಸರ್ಟನ್ ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ನೋಡಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, ಇವ್ರೇನೋ ದೊಡ್ಡ ಥಿಯರಿನ ಕ್ರಿಯೇಟ್ ಮಾಡ್ತಿದ್ದಾರೆ, ದಟ್ ಯು ನೋ. ಸೊ ಏನು ಥಿಯರಿನ ಕ್ರಿಯೇಟ್ ಮಾಡಿದ್ದಾರೆ ಅಂತ, ಸೆಟಲೈಟ್ಸ್ ಗಳು ರಿವಾಲ್ವಿಂಗ್ ಅರೌಂಡ್ ದಿ ಅರ್ತ್ ಇದೆ, ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ಸನ್ ಅಂತ ಇದೆ, ರಾಕೆಟ್ ಲಾಂಚಿಂಗ್ ಇದೆ, ಅಂಡ್ ದಿಸ್ ಯು ಕ್ಯಾನ್ ಸಿ ದಿ ಬಸ್ ಈಸ್ ಮೂವಿಂಗ್. ಸೊ ಬಸ್ಸಿಗೆ ಮೂವ್ಮೆಂಟ್ ಆಗ್ತಿದೆ. ಇವೆಲ್ಲ ಏನು ಅಂತ ಹೇಳಿದ್ರೆ, ದಿಸ್ ವಿಲ್ ಬಿ ದಿ ಕಾಂಟ್ರಿಬ್ಯೂಷನ್ ಆಫ್ ಸರ್ ಐಸಾಕ್ ನ್ಯೂಟನ್ ಅಂತ ನಾವು ಅದನ್ನ ಹೇಳ್ತೀವಿ. ಇದು ಮೂನ್ ಲೈಟ್ ಡಿನ್ನರ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಕಾನ್ಸೆಪ್ಟ್ ಅಷ್ಟೇ, ಆಯ್ತಾ. ಸೊ ಜಸ್ಟ್ ನಿಮ್ಗೆ ಹೇಳ್ತಾ ಇದೀರಿ, ಇವ್ರೇನು ಮೂನ್ ಲೈಟ್ ಡಿನ್ನರ್ ಮಾಡೋ ವಿಷಯನ ಹೇಳ್ತಾ ಇದ್ದಾರೆ. ಸೊ ಯೂಶುವಲಿ ನೀವೇನಾದ್ರೂ ಮೂವೀಸ್ ಅಲ್ಲಿ ನೋಡಿದಾಗ, ಯಾವ್ದಾದ್ರು ಧಾರಾವಾಹಿಯಲ್ಲಿ ನೋಡಿದಾಗ, ಸೊ ಮೂನ್ ಲೈಟ್ ಡಿನ್ನರ್ ಆರ್ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಹೋಗ್ತಾರೆ. ನೀವ್ ಯಾವಾಗಾರು ಅನ್ಕೊಂಡಿದ್ರೆ ಯಾಕೆ ಅಲ್ಲೇ ಹೋಗ್ಬೇಕು ಅಲ್ವಾ. ಆ ಸೀನ್ ಅನ್ನ ಇಟ್ಟಿದ್ಮೇಲೆ ಏನಾಗ್ತಾರೆ, ಸೊ ಇಬ್ರು ಒಂದು ಪ್ಲೇಸ್ ಅಲ್ಲಿ ಕುತ್ಕೊಂಡಿರ್ತಾರೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಮ್ಯೂಸಿಕ್ ಬರುತ್ತೆ, ಯಾವ್ದೋ ಒಂದು ಲಾಲಾ ಅಂತ ಏನೋ ಒಂದು ಮ್ಯೂಸಿಕ್ ಬರುತ್ತೆ. ಆ ಮ್ಯೂಸಿಕ್ ಬಂದ್ರೆ ಇಬ್ರು ನೋಡ್ತಾ ಇರ್ತಾರೆ, ಕಣ್ಣಲ್ಲಿಟ್ಟು ನೋಡ್ತಾ ಇದಾರಲ್ವಾ. ಸೊ ಹಾಗೆ ಕಡೆ ನೋಡ್ತಾ ಇದಾರೆ, ಏನೋ ಒಂಥರ ಫೀಲಿಂಗ್ ಅಲ್ಲ. ಅಲ್ಲ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್, ಆಯ್ತಾ. ಜಸ್ಟ್ ಟೇಕ್ ಇಟ್ ಆಸ್ ಎ ಫಿಸಿಕ್ಸ್ ಪಾಯಿಂಟ್. ಓಕೆ, ಸೊ ಅಲ್ಲಿ ಏನ್ ಹೇಳ್ತಾರೆ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಡೇ ಟೈಮ್ ಅಲ್ಲಿ ಅವರನ್ನೇ ನೋಡೋದಲ್ವಾ, ನೈಟ್ ಟೈಮ್ ಅಲ್ಲಿ ಅವರೇ ನೋಡ್ತಾರೆ. ಬಟ್ ಈ ಮೂಡ್ ಹೇಗೆ ಆಗಿರುತ್ತೆ ಅಂತ ಹೇಳಿದ್ರೆ, ಈ ಮೂನ್ ಲೈಟ್ ಡಿನ್ನರ್ ಒಳಗೆ ಅವ್ರು ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾರೆ. ಯಾಕೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾರೆ ಅನ್ನೋದಕ್ಕೆ ದಿಸ್ ಫಿಸಿಕ್ಸ್ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಓಕೆ, ಎಲ್ಲಾ ಕಡೆ ನನ್ಗೆ ಫಿಸಿಕ್ಸ್ ನನಗೆ ಬರುತ್ತೆ. ಯಾಕೆ ಹಾಗೆ ಆಗತ್ತೆ ಅಂತ ಹೇಳಿದ್ರೆ, ನಿಮ್ ಯೂಶುವಲಿ ನೀವು ಅಸ್ಯೂಮ್ ಮಾಡ್ಕೊಳ್ಳಿ, ನಿಮ್ ಮೊಬೈಲ್ ಅಲ್ಲಿ ನಿಮ್ಮ ಹತ್ರ ಟಾರ್ಚ್ ಇರುತ್ತೆ, ಆಯ್ತಾ. ಸೊ ಮೊಬೈಲ್ ನೀವು ಇಟ್ಕೊಂಡಿರ್ತೀರಾ, ಈ ಟಾರ್ಚ್ ಅನ್ನು ನೀವು ಓಪನ್ ಮಾಡಿ ಹಿಂಗ್ ಎದುರುಗಡೆ, ಹೀಗೆ ನೀವು ಕಣ್ಣು ಎದುರುಗಡೆ ಇಟ್ಟಿದ್ರೆ ನಿಮ್ಗೆ ಈಸಿಯಾಗಿ ನೋಡೋದಕ್ಕೆ ಆಗತ್ತಾ? ಆಗುದಿಲ್ಲ ಅಲ್ವಾ. ಸೊ ಏನಾಗ್ತದೆ, ಬ್ರೈಟ್ ಲೈಟ್ ಇದ್ರೆ ಅದನ್ನ ನೋಡೋದು ನನಗೆ ತುಂಬಾ ಕಷ್ಟ. ಅವಾಗ ಏನಾಗುತ್ತೆ, ಐಯಲ್ಲಿರೋ ರೆಟಿನಾ ಇರುತ್ತೆ, ಸೊ ಆ ರೆಟಿನಾ ಏನ್ ಮಾಡಿ, ದೇ ವಿಲ್ ಬಿ ಕಾಂಟ್ರಾಕ್ಟ್ ಆಗತ್ತೆ, ಆಯ್ತಾ. ಕಾಂಟ್ರಾಕ್ಟ್ ಯಾಕಾಗುತ್ತೆ ಅಂತ ಹೇಳಿ, ಅದಕ್ಕೆ ಸ್ವಲ್ಪ ಲೈಟ್ ಮಾತ್ರ ಸಾಕು. ಅದೇ ನಾ ಏನ್ ಮಾಡ್ಬೇಕು ಅಂತ ಲೈಟ್ ನನ್ಗೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ, ಈ ಕ್ಯಾಂಡಲ್ ಲೈಟ್, ಮೂನ್ ಲೈಟ್ ಅಂತ ಹೇಳಿದ್ರೆ, ದಿ ಲೈಟ್ ವಿಲ್ ಬಿ ಸ್ಮಾಲರ್,
ಅವಾಗ ಏನಾಗುತ್ತೆ, ರೆಟಿನಾ ಅಂಡ್ ಐ ಬಾಲ್ಸ್ ಇರುತ್ತಲ್ಲ ಅವೇನಾಗುತ್ತೆ, ಇಟ್ ವಿಲ್ ಬಿ ಲೆಂತ್ ಅದ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವಿಡ್ತ್ ಅದಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗ್ ವಿಡ್ತ್ ಜಾಸ್ತಿ ಆದಾಗ ಏನಾಗುತ್ತೆ, ದೇ ವಿಲ್ ಬಿ ಅಟ್ರಾಕ್ಟಿವ್ ಆಗಿ ಅವರು ನಮ್ಗೆ ಕಾಣಿಸ್ತಾ ಇರ್ತಾರೆ. ಸೊ ದೇರ್ಫುಲ್ ದಿಸ್ ವಿಲ್ ಬಿ ದಿ ಎಕ್ಸಾಂಪಲ್. ಸೊ ದಟ್ ಇಸ್ ಮೂನ್ ಲೈಟ್ ಡಿನ್ನರ್ ಆರ್ ದಿ ಕ್ಯಾಂಡಲ್ ಲೈಟ್ ಡಿನ್ನರ್ ಅನ್ನೋದು ಅದು ನನಗೆ ಎಕ್ಸಾಂಪಲ್ ಆಗಿ ನನಗೆ ಕಾಣಿಸುತ್ತೆ. ಅಂಡ್ ಒನ್ ಮೋರ್, ದಿ ಹೈಡ್ರಾಲಿಕ್ ಲಿಫ್ಟ್. ಹೈಡ್ರಾಲಿಕ್ ಲಿಫ್ಟ್ ಅನ್ನ ಎಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀವು ಕಾರ್ ವಾಷಿಂಗ್ ಸೆಂಟರ್ ಅಲ್ಲಿ ಹೋದ್ರೆ ಅಥವಾ ಕಾರ್ ರಿಪೇರಿಗೆ ಹೋದ್ರೆ ನೀವು ಅದನ್ನ ನಾವು ಕಾರನ್ನ ಈಸಿಯಾಗಿ ಲಿಫ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಈ ಮೊಬೈಲ್ ನನ್ಗೆ ಏನಿದೆ, ವೇಟ್ ಇದ್ರ ಕಡಿಮೆ ಇದೆ, ಐ ಕ್ಯಾನ್ ಲಿಫ್ಟ್ ಇಟ್ ವೆರಿ ಈಸಿಲಿ. ಈ ಕಾರನ್ನ ನಾನು ಲಿಫ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಅದಕ್ಕೆ ನನಗೆ ತುಂಬಾ ಮೆಕ್ಯಾನಿಕಲ್ ವರ್ಕ್ ಬೇಕು. ಇದನ್ನ ಹೈಡ್ರಾಲಿಕ್ ಅಂತ ಹೇಳಿದ್ರೆ ವಾಟರ್ ಅನ್ನ ಏನ್ ಮಾಡ್ತಿದ್ವಿ ನಾವು ಸೋರ್ಸ್ ಆಗಿ ಯೂಸ್ ಮಾಡ್ತಾ ಇದೀವಿ. ವಾಟರ್ ಇಂದ ಏನ್ ಮಾಡ್ತೀವಿ ಅಂದ್ರೆ, ವಿ ಆರ್ ಗೋಯಿಂಗ್ ಟು ಗಿವ್ ಸರ್ಟನ್ ಪ್ರೆಷರ್. ಒಂದು ಪಾರ್ಟ್ ಅಲ್ಲಿ ನಾವು ಪ್ರೆಷರ್ ಅನ್ನ ಅಪ್ಲೈ ಮಾಡ್ತೀವಿ, ಆ ಪ್ರೆಷರ್ ಇಂದ ಏನಾಗುತ್ತೆ, ಇನ್ನೊಂದು ಪಾರ್ಟ್ ಅನ್ನ ಏನ್ ಮಾಡುತ್ತೆ, ಮೇಲನ್ನ ಎತ್ತುತ್ತೆ. ಇದನ್ನ ನಾವೇನ್ ಕರಿತೀವಿ, ಹೈಡ್ರಾಲಿಕ್ ಲಿಫ್ಟ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ಡೇ ಟು ಡೇ ಲೈಫ್ ಅಲ್ಲಿ ನಿಮ್ಗೆ ಗೊತ್ತಿದೆ. ನಿಮ್ ಮನೆ ಒಳಗೆ ಹೋಗಿರ್ತೀರಾ, ಮನೆಯೊಳಗೆ ಒಂದು ಎಂಟ್ರೆನ್ಸ್ ಡೋರ್ ಅಥವಾ ಎನಿ ಡೋರ್ ಅಂತ ತಗೊಳ್ಳಿ. ಡೋರ್ ಅಂತ ತಗೊಂಡಾಗ ಅದಕ್ಕೊಂದು ಹ್ಯಾಂಡಲ್ ಇರುತ್ತಾ? ಇದು ನಾನು ಡೋರ್ ಅಂತ ಅನ್ಕೊಂಡ್ರೆ ಇದು ನಂದು ಫಿಕ್ಸ್ ಎಂಡ್ ಆಯ್ತು, ಆಯ್ತಾ? ಜಸ್ಟ್ ಕಾಣಿಸ್ತಾ ಇದೆ ನಿಮ್ಗೆ ಫಿಕ್ಸ್ ಎಂಡ್ ಆಯ್ತು. ಇಲ್ಲಿ ನನ್ಗೆ ಹ್ಯಾಂಡಲ್ ಇರುತ್ತೆ. ಓಕೆ, ದಿ ಹ್ಯಾಂಡಲ್ ವಿಲ್ ಬಿ ಹಿಯರ್. ಇಲ್ಲಿ ಇರೋದಿಲ್ಲ. ಯಾಕೆ ಅದು ಇರೋದಿಲ್ಲ? ಯಾವ ತರ ಥಿಂಕ್ ಮಾಡಿದೀರಾ? ನಿಮ್ ಮನೇಲಿ ಯಾರಾದ್ರೂ ಇದ್ರೆ, ನಿಮ್ಮ ಅಪ್ಪ ಅಮ್ಮ ಅಣ್ಣ ಅಕ್ಕ ಯಾರು ಓದಿದವ್ರೆ ಅದು ಅವ್ರ ಹತ್ರ ಕೇಳಿ, ಯಾಕ ನಮ್ಮ ಡೋರ್ ಇದೆ, ನನ್ನ ಹತ್ರ ನಮ್ಮ ಮನೆ ಡೋರ್ ಇದೆ, ಹ್ಯಾಂಡಲ್ ನಾವು ಇಲ್ಲಿ ಹಾಕಿದೀವಿ, ಯಾಕೆ ಇಲ್ಲಿ ಹಾಕಿಲ್ಲ ಅಂತ ಕೇಳಿದ್ರೆ ಅವ್ರು ಒಂದು ಹೇಳ್ತಾರೆ, ನನ್ಗೇನ್ ಕೇಳ್ತೀಯಪ್ಪ, ಆಚಾರಿ ಕೇಳು, ಅವ್ರು ಮಾಡಿರೋದು ಅಂತ ಕೇಳ್ತಾರೆ. ಆದ್ರೂ ಎಲ್ಲರ ಮನೇಲಾಗೆ ಹೇಳ್ತಾರೆ. ನೀವು ಫಸ್ಟ್ ಇಯರ್ ಫಿಸಿಕ್ಸ್ ಅಲ್ಲಿ ಹೋದಾಗ ನೀವು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೀರಾ, ಯಾಕೆ ಹ್ಯಾಂಡಲ್ ಅನ್ನ ಅಲ್ಲೇ ಹಾಕ್ಬೇಕು, ಯಾಕೆ ಹಿಂದೆ ಅದಕ್ಕೆ ಹಾಕೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ರೀಸನ್ ಅನ್ನ ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಯುವರ್ ಫಿಸಿಕ್ಸ್. ಓಕೆ, ಈ ನಾನು ಹೇಳಿರೋದು ಎಕ್ಸಾಂಪಲ್. ಎಲ್ಲಾ ಎಕ್ಸಾಂಪಲ್ಸ್ ಗಳು ನಿಮ್ಗೆ ಎಲ್ಲಿ ಸಿಗುತ್ತೆ, ಯಾರಾದ್ರೂ ಹೇಳ್ತೀರಾ? ಸೊ ಇವೆಲ್ಲ ಎಕ್ಸಾಂಪಲ್ಸ್ ಗಳನ್ನ ನೀವು ಎಲ್ಲಿ ನೋಡ್ತೀರಾ? ಸೊ ಐ ವಿಲ್ ಜಸ್ಟ್ ಸ್ಟಾಪ್ ಶೇರ್. ಸೊ ಈಗೆಲ್ಲ ನಾನು ಹೇಳಿರೋದು ನಿಮ್ಗೆ ಕೇಳಿಸ್ತಾ? ಸೊ ಕೇಳಿಸ್ತಾ ಇದ್ರೆ, ಅರ್ಥ ಆಯ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಗಿವ್ ಒನ್ ಥಮ್ಸ್ ಅಪ್, ಆಯ್ತಾ? ಸೊ ಒಂದು ಥಮ್ಸ್ ಅಪ್ ಅನ್ನ ಕೊಡಿ. ಸೊ ಓಕೆ, ಸೊ ಮೇಘರಾಜ್, ಚೇತನ್, ಸೋನಲ್, ಸೊ ಮಲ್ಲಿಕಾರ್ಜುನ್, ಸೊ ದೀಪಕ್ ಅಂಡ್ ಓಕೆ, ಸೊ ಮುಕುಂದ. ಸೊ ಮುಕುಂದ ಆನ್ಸರ್ ಮಾಡಿದ್ದಾರೆ ಡೈಲಿ ಲೈಫ್ ಅಲ್ಲಿ ಅಂತ ಅವರು ನನಗೆ ಆನ್ಸರ್ ಮಾಡಿದ್ದಾರೆ. ಸರಿ ಅಲ್ವಾ? ಸೊ ಇವೆಲ್ಲ ನಾವು ನೋಡಿರೋದು ನನಗೇನ ಡೈಲಿ ಲೈಫ್ ಅಲ್ಲಿ ನಂಗೆ ಕಾಣಿಸಿರುತ್ತೆ. ಬಟ್ ಆ ಡೈಲಿ ಲೈಫ್ ನಾನು ಇನ್ನು ಸ್ವಲ್ಪ ಮಾಡಿಫೈ ಮಾಡಿದ್ರೆ ಏನ್ ಮಾಡ್ಬೋದು ಅದಕ್ಕೆ ನಾನು? ಎಲ್ಲಿ ಇರುತ್ತೆ ಅವೆಲ್ಲ? ಎಲ್ಲಿರುತ್ತೆ ಡೈಲಿ ಲೈಫ್ ಅಲ್ಲಿ? ಎಲ್ಲಿರುತ್ತೆ ನಿಮ್ಗೆ? ನೇಚರ್ ಅಲ್ಲಿ ನಿಮ್ಗೆ ಸಿಗುತ್ತಾ? ಸರಿನಾ? ನೇಚರ್ ಆರ್ ಎನ್ವೈರ್ಮೆಂಟ್ ಅಂತ ನಾವು ಅದನ್ನ ಹೇಳ್ಬೋದಾ? ಅರ್ಥ ಆಗ್ತಿದೆನಾ? ಓಕೆ, ಸೊ ನೇಚರ್ ಆರ್ ಎನ್ವೈರ್ಮೆಂಟ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ, ದಿ ಫಿಸಿಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದಿ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನೇಚರ್ ಅಂತ ನಾವು ಅದನ್ನ ಹೇಳ್ಬಹುದು. ಇಷ್ಟೇ ಡೆಫಿನೇಷನ್ ಆಫ್ ಫಿಸಿಕ್ಸ್ ಅಂತ ಕೇಳಿದ್ರೆ ಗೊತ್ತಾಗ್ತಿದೆನಾ? ಫಿಸಿಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದಿ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ದಿ ನೇಚರ್. ಸೊ ಗ್ಯಾಲಕ್ಸಿ J7 NXT. ಸೊ ಅನ್ಮ್ಯೂಟ್ ಮಾಡಿ, ಏನಂತ ಹೇಳಿ, ಹ್ಯಾಂಡ್ ರೈಸ್ ಮಾಡಿದ್ದೀರಿ. ಎಸ್ ಇಲ್ವಾ? ಸುಮ್ನೆ ಹ್ಯಾಂಡ್ ರೈಸ್ ಮಾಡಬೇಡಿ, ಸುಮ್ನೆ ಡಿಸ್ಟರ್ಬೆನ್ಸ್ ಆಗತ್ತೆ. ಓಕೆ, ಸೊ ಅರ್ಥ ಆಯ್ತಾ? ಸೊ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಯು ಕ್ಯಾನ್ ಸಿ, ನೀವೇನ್ ಮಾಡ್ತೀರಾ, ಸಂಜೆ ಈವ್ನಿಂಗ್ ವಾಕಿಂಗ್ ಹೋಗಿದ್ದೀರಾ ಅಂತಾನೆ ಅನ್ಕೊಳ್ಳಿ. ವಾಕಿಂಗ್ ಹೋಗ್ಬೇಕಾದ್ರೆ ನಿಮ್ಗೆ ಏನಾಗುತ್ತೆ, ಸೊ ಏನು ಮಳೆ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಮಳೆ ನೋಡ್ತೀರಾ, ಎರಡು ಮೋಡ ಬರ್ತಾ ಇದೆ, ಆ ಮೋಡ ಬಂದ್ಮೇಲೆ ಒಂದ್ ಸ್ವಲ್ಪ ಏನಾಗುತ್ತೆ ನಿಮ್ಗೆ, ಮೋಡ ಆಗದೆ ಬ್ಲಾಕ್ ಆಗ್ತಾ ಹೋಗುತ್ತೆ, ಆಮೇಲೆ ನಿಮ್ಗೆ ಮಳೆ ಬರುತ್ತೆ ಫಸ್ಟ್, ಆಮೇಲೆ ಮಿಂಚ್ ಬರುತ್ತೆ, ಆಮೇಲೆ ಗುಡ್ಗಿನ್ ಸೌಂಡ್ ಬರುತ್ತೆ. ಯಾಕೆ ಫಸ್ಟ್ ನಿಮ್ಗೆ ಲೈಟ್ ಕಾಣಿಸುತ್ತೆ, ಯಾಕೆ ನಿಮ್ಗೆ ಆಮೇಲೆ ಸೌಂಡ್ ಕೇಳಿಸುತ್ತೆ, ದಟ್ ಇಸ್ ಆಲ್ಸೋ ಒನ್ ಎಕ್ಸಾಂಪಲ್, ಆಯ್ತಾ? ಆಮೇಲೆ ಅಂಬ್ರೆಲಾ ತಗೊಂಡ್ ಹೋಗ್ತೀರಾ ಅಥವಾ ರೈನ್ ಕೋಟ್ ಹಾಕೊಂಡ್ ಹೋಗ್ತೀರಾ, ಅಂಬ್ರೆಲಾ ಯಾಕೆ ಆ ತರ ಡಿಸೈನ್ ಮಾಡಿರ್ತಾರೆ, ದಟ್ ಇಸ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಸ್ಟಡಿ ಹಿಯರ್. ಅಂದ್ರೆ ನಿಮ್ಗೆ ಅಂಬ್ರೆಲಾ ಮಾಡೋದು ಇವೆಲ್ಲ ಹೇಳ್ಕೊಡ್ತೀವಿ ಅಂತ ಅಲ್ಲ, ಫಿಸಿಕ್ಸ್ ಏನಿದೆ ಅದ್ರ ಹಿಂದ್ಗಡೆ ಅಂತ ನಾವು ಅದನ್ನ ಕೇಳ್ತೇವೆ. ಓಕೆ, ಮಳೆಗಾಲದಲ್ಲಿ ಹೋಗ್ತಾ ಇರ್ತೀರಾ, ತುಂಬಾ ನೀರಿದೆ ಅಂತ ಹೇಳಿದ್ರೆ ಆ ನೀರಲ್ಲೇ ಹೋಗ್ತೀರಾ ನೀವು? ಇಲ್ಲ, ಸೈಡಿಗೆ ಹೋಗಕ್ ನೋಡ್ತೀರಾ, ಅಲ್ಲೊಂದ್ ಸ್ವಲ್ಪ ಸ್ಲಿಪರಿ ಲ್ಯಾಂಡ್ ಇದೆ ಅಂದ್ರೆ ಪಾಚಿ ಕಟ್ಟಿದೆ ಅಂತ ಹೇಳಿದ್ರೆ ಅದ್ರಲ್ಲಿ ಹುಷಾರಾಗಿ ಕಾಲಿಡ್ತೀರಾ. ಫಾಸ್ಟ್ ಆಗಿ ಹೋಗ್ಬಿಟ್ರಿ ಅಂದ್ರೆ ಜಾರ್ಕೊಂಡ್ ಬಿದ್ಬಿಡ್ತೀರಾ ಅಲ್ವಾ? ಹುಷಾರಾಗಿ ಯಾಕೆ ಹೋಗ್ಬೇಕು ಅಲ್ವಾ? ಹುಷಾರಾಗಿ ಹೋದ್ರೆ ಏನಾಗುತ್ತೆ, ಇಲ್ಲ ಫಾಸ್ಟ್ ಹೋದ್ರೆ ಏನಾಗುತ್ತೆ, ಇದನ್ನ ನಾವೇನ್ ಮಾಡ್ತೀವಿ, ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಒಳಗೆ ನಾವು ಅದನ್ನ ಓದ್ತಾ ಇದ್ದೀವಿ. ಆಮೇಲೆ ಹೋಗ್ತಾ ಇರ್ತೀರಾ, ಒಂದು ಮರ ಕಾಣಿಸುತ್ತೆ, ಆ ಮರದ ಕೆಳಗಡೆ ನೀವು ನಿಂತ್ಕೊಂಡಿರ್ತೀರಾ,
ಮರದಿಂದ ಏನಾಗುತ್ತೆ ಹನಿಗಳು, ಸೊ ಮಳೆ ಬರ್ತಿರೋದ್ರಿಂದ ಮಳೆ ಹನಿಗಳು ನಮ್ಗೆ ಬೀಳ್ತಾ ಇದೆ. ಆ ಮಳೆ ಹನಿಗಳು ಯಾಕೆ ಅದೇ ಶೇಪ್ ಅಲ್ಲೇ ಇರುತ್ತೆ? ಯಾಕೆ ನಂಗೆ ರೆಕ್ಟಾಂಗಲ್ ಶೇಪ್ ಅಲ್ಲಿ ಮಳೆ ಇದು ಹನಿ ಸಿಗ್ಬಾರ್ದು? ಯಾಕೆ ಸ್ಪೆರಿಕಲ್ ಶೇಪ್ ಅಲ್ಲೇ ಸಿಗ್ಬೇಕು? ಹೌದಲ್ವಾ? ಸೊ ಇದೇ ಶೇಪ್ ಅಲ್ಲಿ ನಿಮ್ಗೆ ಯಾಕೆ ಸಿಗ್ಬೇಕು, ಬೇರೆ ಶೇಪ್ ಅಲ್ಲಿ ಯಾಕೆ ಸಿಗ್ಬಾರ್ದು ಅದನ್ನ ನಾವು ಸ್ಟಡಿ ಮಾಡ್ತೇವೆ. ಆಯ್ತಾ? ಆಮೇಲೆ ಹೀಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾಗ ಏನಾಗುತ್ತೆ, ನೀವ್ ಯಾರೋ ಬೇರೆ ಊರಿಗೆ ಹೋಗ್ಬೇಕು ಅಂತ ಹೇಳಿ ಬಸ್ ನ ವೇಟ್ ಮಾಡ್ತೀರಾ. ಆಯ್ತಾ? ಬಸ್ ಬಂತು, ಬಸ್ ಒಳಗೆ ನೀವು ಕುತ್ಕೊಳ್ತೀರಾ. ಬಸ್ ಕೂತ್ಕೊಂಡಾಗ ಸಡನ್ ಆಗಿ ಬಸ್ ಏನಾಗುತ್ತೆ, ಸ್ಟಾರ್ಟ್ ಆಗ್ಬಿಡತ್ತೆ. ಅವ್ರು ನೀವೇನೋ ಮುಂದ್ಗಡೆ ಹೀಗೆ ಹೋಗ್ತೀರಾ ಅಲ್ವಾ, ಬಸ್ ಸ್ಟಾರ್ಟ್ ಆಗಿದ ತಕ್ಷಣ. ಆಮೇಲೆ ಬಸ್ ನಿಲ್ತು ಅಂತ ಹೇಳಿದ್ರೆ ಮತ್ತೆ ಹಿಂದ್ಗಡೆ ಮೂವ್ಮೆಂಟ್ ಆಗ್ತೀರಾ. ಬ್ರೇಕ್ ಯಾವಾಗ ಹಾಕ್ತಾರೆ? ಯಾವಾಗ ಬ್ರೇಕ್ ತೆಗ್ದಾಗ. ಯಾಕೆ ಹಂಗ ಆಗತ್ತೆ? ದಟ್ ಇಸ್ ಆಲ್ಸೋ ದಿ ನ್ಯೂಟನ್ಸ್ ಲಾಸ್ ನಮಗೆ ಎಕ್ಸ್ಪ್ಲೇನ್ ಮಾಡಿರುತ್ತೆ. ಅದನ್ನ ನೀವು ಓದಿದೀರಾ SSLC ಕ್ಲಾಸ್ ಅಲ್ಲಿ. ಇಲ್ಲಿ ನಾವು ಏನ್ ಮಾಡ್ತೀವಿ, ಇನ್ನು ಪರ್ಟಿಕ್ಯುಲರ್ ರೀಸನ್ ಅಂತ ನಾವು ಅದನ್ನ ಕೊಡ್ತೇವೆ. ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಂತ್ಕೊಂಡಿರ್ತೀರಾ. ರೈಲ್ವೆ ಸ್ಟೇಷನ್ ಅಲ್ಲಿ ನಿಮ್ಗೆ ಏನಾಗ್ತಿದೆ ಅಂತ ಹೇಳಿ, ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದಾಗ ಸೊ ರೈಲ್ವೆ ಸ್ಟೇಷನ್ ಅಲ್ಲಿ ದೂರದಿಂದ ಎಲ್ಲೋ ಒಂದ್ ಕಡೆ ಅಲ್ಲಿ ನಮ್ಗೆ ಅನೌನ್ಸ್ಮೆಂಟ್ ಆಗತ್ತೆ. ಸೊ ಪ್ರಯಾಣಿಕರಿಗೆ ಗಮನಿಸಿ, ಅದು ಟ್ರೈನ್ ನಮ್ಗೆ ಪ್ಲಾಟ್ಫಾರ್ಮ್ ನಂಬರ್ 1 ಅಲ್ಲಿ ಬಂದ್ ನಿಲ್ತಾ ಇದೆ. ಅವ್ನು ಏನ್ ಮಾಡ್ತಾರೆ, ವೇಟ್ ಮಾಡ್ತಾರೆ, ಪ್ಲಾಟ್ಫಾರ್ಮ್ ನಂಬರ್ ಎಲ್ಲಿದೆ ಅದಲ್ವಾ, ಎಲ್ಲಿದೆ ಅಂತ ನೋಡಿ ವೇಟ್ ಮಾಡ್ತಿದ್ರೆ ಟ್ರೈನ್ ಎಲ್ಲೋ ದೂರದಲ್ಲಿದೆ. ನಿಮ್ಗೆ ಅದು ವಿಸ್ಲಿಂಗ್ ಸೌಂಡ್ ನಿಮ್ಗೆ ಕೇಳಿಸ್ತಾ ಇದೆ, ಅಂದ್ರೆ ಹಾರ್ನ್ ಹೊಡಿತದೆ, ಅದನ್ನ ವಿಸ್ಲಿಂಗ್ ಅಂತ ಕರಿತೇವೆ. ಟ್ರೈನ್ ಹತ್ರ ಬರ್ತಾ ಇದೆ, ನಿಮ್ಗೆ ಏನಾಗುತ್ತೆ, ತುಂಬಾ ಜಾಸ್ತಿ ನಿಮ್ಗೆ ಸೌಂಡ್ ಕೇಳಿಸುತ್ತೆ. ಯಾಕೆ ಇದು ನಮ್ಗೆ ಕೇಳಿಸುತ್ತೆ ಅದಲ್ವಾ? ಸೊ ಅದನ್ನ ನೀವು ಥಿಂಕ್ ಮಾಡ್ತೀರಾ, ದಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫಿಸಿಕ್ಸ್ ಅಂತ ಕರಿತೀವಿ. ಅದನ್ನ ಡಾಪ್ಲರ್ ಇಫೆಕ್ಟ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ಅದೊಂದು. ಆಮೇಲೆ ನೀವು ಟ್ರೈನ್ ಪಕ್ಕದಲ್ಲೇ ನಿಂತ್ಕೊಂಡಿದ್ದ, ಟ್ರೈನ್ ಫಾಸ್ಟ್ ಆಗಿ ಮೂವ್ಮೆಂಟ್ ಆದಂಗೆ ನೀವು ಒಂದ್ ಸ್ವಲ್ಪ ಹತ್ರ ಹೋದಂಗ ಆಗತ್ತೆ ನಿಮ್ಗೆ. ಅದಕ್ಕೆ ನಿಮ್ಗೆ ಮೂವಿಂಗ್ ಟ್ರೈನ್ ಪಕ್ಕದಲ್ಲಿ ನೀವು ನಿಂತ್ಕೋಬೇಡಿ ಅಂತ ಹೇಳ್ತಾರೆ. ತುಂಬಾ ಟ್ರೈನ್ ಫಾಸ್ಟ್ ಆಗಿ ಹೋಗ್ತಿದೆ ಅಂದ್ರೆ ಪಕ್ಕದಲ್ಲಿ ನಿಂತ್ಕೊಂಡಾಗ ಟ್ರೈನ್ ನಿಮ್ಮನ್ನ ಏನ್ ಮಾಡುತ್ತೆ, ಅದ್ರ ಹತ್ರ ಹೇಳ್ಕೊಳುತ್ತೆ. ಅದನ್ನ ನಾವೇನ್ ಕರಿತೀವಿ, ಡೈನಮಿಕ್ ಇಫೆಕ್ಟ್ ಅಂತ ಕರಿತೀವಿ. ಯಾಕೆ ಅದು ಆಗುತ್ತೆ ಅನ್ನೋದು ನಿಮ್ಗೆ ಫಸ್ಟ್ ಇಯರ್ ಅಲ್ಲಿ ನಾವು ರೀಸನ್ ಅನ್ನ ಹೇಳ್ತೀವಿ. ಆಯ್ತಾ? ಆಮೇಲೆ ಇದಾಯ್ತು, ಟ್ರೈನ್ ಅಲ್ಲಿ ಹೋಗ್ತೀರಾ, ಮೂವ್ಮೆಂಟ್ ಆಗ್ತೀರಾ, ಆಮೇಲೆ ಎಲ್ಲೋ ಒಂದ್ ಕಡೆ ಬಸ್ ಸ್ಟಾಪ್ ಅಲ್ಲಿ ಇಳಿತೀರಾ, ಆಮೇಲೆ ಬರ್ತೀರಾ. ನಿಮ್ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ದೇರ್ ಆರ್ ಸೋ ಮೆನಿ ವೇಸ್ ಅಲ್ವಾ? ತುಂಬಾ ಒಂದು ನಿಮ್ ಯಾವ್ದೋ ಒಂದು ಮನೆ ಇದೆ ನಿಮ್ದು, ಬೇರೆ ಊರಿಂದ ಬಸ್ ಸ್ಟ್ಯಾಂಡ್ ಇಂದ ನೀವು ಮನೆಗೆ ಬರ್ತಾ ಇದ್ದೀರಾ. ಡಿಫ್ರೆಂಟ್ ಪ್ಲೇಸಸ್ ಗಳು ನಿಮ್ಗಿದೆ. ಅವಾಗ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವ್ದು ಹತ್ರ ಇದೆ ಆ ಹತ್ರ ಇರೋ ದಾರಿನೇ ನೀವ್ ಏನ್ ಮಾಡ್ತೀರಾ, ಚೂಸ್ ಮಾಡ್ತೀರಾ. ಇದಾವದಲ್ವಾ? ನಿಮ್ಗೆ ಮನೆಗೆ ಹೋಗಿ ಇಷ್ಟನೇ ಇಲ್ಲ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಹೋಗಿ ಮನೆಗೆ ಹೋಗ್ಬೋದು. ಇದೊಂದು ರೀಸನ್. ಬಟ್ ಮನೆಗೆ ಹೋಗ್ಲೇಬೇಕು, ಬೇಗ ಬಾ ಅಂತ ಹೇಳಿದಾಗ ನೀವ್ ಏನ್ ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಚೂಸ್ ಅ ಶಾರ್ಟೆಸ್ಟ್ ಪಾತ್. ಶಾರ್ಟೆಸ್ಟ್ ಪಾತ್ ಚೂಸ್ ಮಾಡಿ, ನೀವು ಒಬ್ರೇ ಅಂತ ಅಲ್ಲ, ಆಲ್ ದಿ ಪಾರ್ಟಿಕಲ್ಸ್ ಇನ್ ದಿ ಯೂನಿವರ್ಸ್ ವಿಲ್ ಚೂಸ್ ದಿ ಶಾರ್ಟೆಸ್ಟ್ ಪಾತ್. ಯಾವ್ದಾದ್ರು ಶಾರ್ಟೆಸ್ಟ್ ಪಾತ್ ಇರುತ್ತೆ, ಆ ಶಾರ್ಟೆಸ್ಟ್ ಪಾತ್ ಅನ್ನ ಏನ್ ಮಾಡುತ್ತೆ, ಅದು ಯೂಸ್ ಮಾಡುತ್ತೆ. ಆ ಶಾರ್ಟೆಸ್ಟ್ ಪಾತ್ ನಾವು ಹೋಗ್ಬೇಕು ಅಂತ ನಾವು ಅದನ್ನ ಹೇಳ್ಕೊಡ್ತೀವಿ. ಇವಾಗ ಯಾಕೆ ಹಾಗೆ ಮಾಡ್ಬೇಕು ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ಸ್ ಗಳೆಲ್ಲ ಇದೆ. ಇವೆಲ್ಲ ನನಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ, ನೇಚರ್ ಒಳಗೆ ನನಗೆ ಸಿಗುತ್ತೆ. ಈ ನೇಚರ್ ಒಳಗೆ ಸಿಗೋದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಿಸ್ಟಮೆಟಿಕಲಿ ನಾನು ಸ್ಟಡಿ ಮಾಡ್ತಾ ಇದ್ರೆ, ಆ ಸಿಸ್ಟಮೆಟಿಕ್ ಸ್ಟಡಿಯನ್ನ ನಾ ಏನ್ ಕರಿತೀನಿ ಅಂತ ಹೇಳಿದ್ರೆ, ಇಟ್ ವಿಲ್ ಬಿ ಕಾಲ್ಡ್ ಆಸ್ ಫಿಸಿಕ್ಸ್ ಅಂತ ಕರಿತೀನಿ. ಫಿಸಿಕ್ಸ್ ಇಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ ದಿ ಸಿಸ್ಟಮೆಟಿಕ್ ಸ್ಟಡಿ ಆಫ್ ನೇಚರ್ ಅಂತ ನಾವು ಅದನ್ನ ಕರಿತೇವೆ. ಸೊ ಇಷ್ಟೇ ಫಿಸಿಕ್ಸ್ ಅಂತ ಹೇಳಿದ್ರೆ, ಯು ಕ್ಯಾನ್ ಕಾಲ್ ಇಟ್ ಫಿಸಿಕ್ಸ್ ಆಸ್ ಎ ಫನ್ ಅಂತ ನೀವು ಹೇಳ್ಬೋದು. ಆಯ್ತಾ? ಈಗ ನೀವು ಸೈನ್ಸ್ ಓದಿದ್ದೀರಾ, ನಿಮ್ ಫ್ರೆಂಡ್ಸ್ ಯಾರು ಕಾಮರ್ಸ್ ಇದಾರೆ, ಆರ್ಟ್ಸ್ ಇದಾರೆ ಅಂತ ಹೇಳಿದ್ರೆ, ನೆಕ್ಸ್ಟ್ ನೀವು ವಾಕಿಂಗ್ ಹೋಗ್ಬೇಕಾದ್ರೆ ನೀವು ನೋಡ್ತಿರ್ತೀರಾ, ಇಲ್ಲಿ ಬ್ಯಾಡ್ಮಿಂಟನ್ ಕ್ರಿಕೆಟ್ ಆಡ್ತಾ ಇದಾರೆ, ಬಾಯ್ಸ್ ಎಲ್ಲ ತುಂಬಾ ಜನ ಇದಾರೆ, ಕ್ರಿಕೆಟ್ ಆಡೋದನ್ನ ನೋಡಿರ್ತೀರಾ. ಕ್ಯಾಚ್ ಹಿಡಿಬೇಕಾದ್ರೆ ಹಿಂಗ್ ಕ್ಯಾಚ್ ಹಿಡಿದು ಇಲ್ಲೇ ನಿಂತ್ಕೊಂಡಿಲ್ಲ, ಅವನು ಹ್ಯಾಂಡ್ ಅನ್ನ ಏನ್ ಮಾಡ್ತಾನೆ, ಹಿಂದ್ಗಡೆ ತಗೊಳ್ತಾನೆ. ಯಾಕೆ ಅದು ಹಿಂದ್ಗಡೆ ತಗೋಬೇಕು? ಅದಕ್ಕೂ ರೀಸನ್ ಇದೆ. ಹೀಗೆ ಇಟ್ಕೊಂಡ ಅಂತೇಳಿ ಅವ್ನ ಮೇಲೆ ಬೀಳುತ್ತೆ, ಅದು ವಾಪಸ್ ಹೋಗ್ಬಿಡುತ್ತೆ. ಹಿಂಗ್ ಕ್ಯಾಚ್ ನ ಇಟ್ಕೊಂಡು ಬಾಲಿಗೆ ಬಂತು ಅಂದ್ರೆ ಅವನೇನ್ ಮಾಡ್ಬೇಕು, ಹಿಂದ್ಗಡೆ ತಗೊಂಡೋಗ್ಬೇಕು. ಇವೆಲ್ಲ ರೀಸನ್ಸ್ ಗಳಿದೆ. ಯಾಕೆ ಆಗ್ ಮಾಡ್ಬೇಕು, ಅಲ್ಲಿ ಏನ್ ಫಿನಾಮಿನಾ ಆಗುತ್ತೆ ಅನ್ನೋದನ್ನ ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಫಸ್ಟ್ ಇಯರ್ ಕ್ಲಾಸ್ ಫಿಸಿಕ್ಸ್. ಇವೆಲ್ಲ ನನಗೆ ಎಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ದೇ ಆರ್ ಪ್ರೆಸೆಂಟ್ ಇನ್ ದಿ ನೇಚರ್ ಒಳಗೆ ನನಗೆ ಇರುತ್ತೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಫಿಸಿಕ್ಸ್ ಇಸ್ ಎ ಸಿಸ್ಟಮೆಟಿಕ್ ಸ್ಟಡಿ ಆಫ್ ನೇಚರ್. ಸಿಸ್ಟಮೆಟಿಕ್ ಅನ್ನೋದು ನನಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸರ್ಟನ್ ಸಿಸ್ಟಮ್ಸ್ ಗಳಿರುತ್ತೆ, ಇದನ್ನ ಹೀಗೆ ಓದ್ಬೇಕು. ಈಗ ಮ್ಯಾಥ್ಸ್ ಓದ, ನೀವು ಮ್ಯಾಥ್ಸ್ ಅನ್ನ ತಗೊಂಡ್ರಿ ಅಂತ ಹೇಳಿದ್ರೆ, ಯಾವ್ದೋ ನಿಮ್ಗೆ ಇಕ್ವೇಶನ್ ಕೊಟ್ಟಿರ್ತೇವೆ, x² + 2x + 3 ಅಂತ ಕೊಟ್ಟಿರ್ತೇವೆ. ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದಾಗ ನೀವೇನ್ ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಯೂಸ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ ತಗೋಬೇಕಾ. x is equal to -b plus or minus root of b² - 4ac divided by 2a ಅಂತ ಫಾರ್ಮುಲಾ ಯೂಸ್ ಮಾಡ್ಬೇಕು. ಫಾರ್ಮುಲಾ ಯೂಸ್ ಮಾಡಿ 1 ಸ್ಟೆಪ್, 2nd ಸ್ಟೆಪ್, 3rd ಸ್ಟೆಪ್ ಮಾಡಿ ಫೈನಲ್ ಆನ್ಸರ್ ನಿಮಗೆ x is equal to 1, x is equal to 3 ಅಂತ ನಿಮ್ಗೆ ಏನಾಗುತ್ತೆ, ಆನ್ಸರ್ ಬರುತ್ತೆ. ಅದೇ ರೀತಿ ನಾವು ಫಿಸಿಕ್ಸ್ ಏನೋ ಒಂದು ನೋಡ್ತಾ ಇದ್ದೀರಿ, ಆಯ್ತಾ, ನೀವು ಬರಿತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ದಟ್ ಈಸ್ ಆಲ್ಸೋ ದಿ ಫಿಸಿಕ್ಸ್. ಆಯ್ತಾ? ಪೆನ್ ಅನ್ನ ಇಟ್ಕೊಂಡಿದ್ದೀರಾ, ಒಂದು ಪೇಪರ್ ಇದೆ, ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ, ಕೊಕೊನಟ್ ಆಯಿಲ್ ಅನ್ನ ಹಾಕಿ, ಆ ಕೊಕೊನಟ್ ಆಯಿಲ್ ಅನ್ನ ಹಾಕಿ ಪೆನ್ ಅನ್ನ ಅದ್ರ ಮೇಲೆ ಬರ್ದು ನೋಡಿ, ಬರೆಯತ್ತ ಅದ್ರ ಮೇಲೆ ನಿಮಗೆ. ಸೊ ಬರೆಯೋದು ನಿಮ್ಗೆ ಕಾಣಿಸುತ್ತಾ? ಯಾವಾಗಾರು ಮಾಡಿರ್ತೀರಲ್ಲ, ಓದ್ತಾ ಫಿಸಿಕ್ಸ್ ಹಿಂಗ್ ಓದ್ತಾ ಕೂತ್ಕೋತ ಹಿಂಗ್ ಮಲ್ಕೊಂಡ್ಬಿಟ್ಟಿರ್ತೀರ, ಆಯ್ತಾ? ಹಿಂಗ್ ಮಲ್ಕೊಂಡು ಹಿಂಗ್ ಸಡನ್ ಆಗಿ ಹೇಳ್ತೀರಾ,
ಆಮೇಲೆ ನೋಡ್ತೀರಿ ಎಲ್ಲ ಇಲ್ಲಿ ಎಣ್ಣೆ ಆಗಿರುತ್ತೆ. ಆಮೇಲೆ ಅದನ್ನ ಬರೆಯೋದಕ್ಕೆ ಟ್ರೈ ಮಾಡ್ತೀರಾ, ಆ ಕಡೆ ಆ ಪೇಪರು ವೇಸ್ಟ್ ಆಯ್ತು, ನಿಮ್ದು ಪೆನ್ನು ವೇಸ್ಟ್ ಆಯ್ತು ಅಂತ ಹೇಳಿದ್ರೆ ಯಾಕೆ ಅಲ್ಲಿ ನನಗೆ ಆಯಿಲಿ ಸರ್ಫೇಸ್ ಮೇಲೆ ಯಾಕೆ ನನಗೆ ಬರೆಯೋದಕ್ಕೆ ಆಗೋದಿಲ್ಲ, ಬೇರೆ ಸರ್ಫೇಸ್ ಅಲ್ಲಿ ನಾನು ಬರಿಬಹುದು, ಆಯಿಲಿ ಸರ್ಫೇಸ್ ನನಗೆ ಯಾಕೆ ಆಗೋದಿಲ್ಲ ಅನ್ನೋದು ದಟ್ ಈಸ್ ಆಲ್ಸೋ ವಿಲ್ ಬಿ ದಿ ರೀಸನ್. ಈಗ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ, ನಾ ಇಲ್ಲಿ ಏನೋ ಬರಿತೀನಿ, ನಿಮ್ಗೆ ಏನೋ ಗೊತ್ತಾಗ ನಾ ಏನ್ ಬರಿತಿದ್ದೀನಿ ಅಂತ ಗೊತ್ತಾಗತ್ತಾ? ಇಲ್ಲ ಅಲ್ವಾ? ಸೊ ಯಾಕೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ದೇರ್ ಇಸ್ ನೋ ಸಾಲಿಡ್ ಸರ್ಫೇಸ್. ಅದೇ ನಾನು ಏನ್ ಮಾಡ್ತೀನಿ, ಇಲ್ಲಿ ನನ್ನ ಹತ್ರ ಪೆನ್ ಇದೆ, ಸೊ ಐ ವಿಲ್ ಟೇಕ್ ಇಟ್ ಆಸ್ ಒನ್ ಪೆನ್. ಸೊ ಇಲ್ಲಿ ಪೆನ್ ಇದೆ, ಈ ಪೆನ್ ಅಂತ ನಾನು ಇಲ್ಲಿ ಬರಿತಾ ಇದ್ದೀನಿ, ಸೊ ನಿಮ್ಗೆ ಕಾಣಿಸ್ತಾ ಇಲ್ಲ. ಅದೇ ನಾನು ಇಲ್ಲಿ ಬರಿತೀನಿ, ಸೊ ಈ ಕೈ ಮೇಲೆ ಬರ್ದಾಗ ನಿಮ್ಗೆ ನಾನು ಕ್ಯಾಮ್ರಾ ಮುಂದೆ ತೋರಿಸಿದ್ರೆ ನಾನು ಪಿ ಅಂತ ನಿಮ್ಗೆ ಬರ್ದಿರೋದು ನಿಮ್ಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ಬರ್ದ್ರೆ ನನ್ಗೆ ಕಾಣಿಸ್ತಾ ಇದೆ, ಬಟ್ ಇಲ್ಲಿ ಬರ್ದ್ರೆ ನನ್ಗೆ ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಇದೊಂದು ಸರ್ಫೇಸ್, ಇಲ್ಲಿ ನನ್ಗೆ ಒಂದು ಟಿಪ್ ಇರುತ್ತೆ, ಈ ಟಿಪ್ಪಿಗೆ ಏನ್ ಬೇಕು, ನನ್ಗೆ ಇನ್ನೊಂದು ಸರ್ಫೇಸ್ ಬೇಕು. ಆ ಸರ್ಫೇಸ್ ಏನಾಗಿರ್ಬೇಕು, ದಟ್ ಸರ್ಫೇಸ್ ಮಸ್ಟ್ ಬಿ ಹಾರ್ಡ್ ಸರ್ಫೇಸ್ ಆಗಿರ್ಬೇಕು. ಅಲ್ಲಿ ನನಗೆ ಏನಾಗುತ್ತೆ ಅಂದ್ರೆ ಫ್ರಿಕ್ಷನ್ ಬರುತ್ತೆ. ಇವೆಲ್ಲ ನಾವು ಅದನ್ನ ಓದ್ತಾ ಇದೀವಿ. ಇವೆಲ್ಲ ನನಗೆ ಎಲ್ಲಿರುತ್ತೆ ಅಂದ್ರೆ ನೇಚರ್ ಇರುತ್ತೆ. Therefore, the physics is called as the nature of systematic study of nature ಅಂತ ನಾವು ಅದನ್ನ ಓದ್ತೀವಿ. ಫಸ್ಟ್ ಇಯರ್ ಫಿಸಿಕ್ಸ್ ಅಂಡ್ ಸೆಕೆಂಡ್ ಇಯರ್ ಫಿಸಿಕ್ಸ್ ವಿಲ್ ಬಿ ವೆರಿ ವೆರಿ ಈಸಿ. ಡೇ ಟು ಡೇ ಲೈಫ್ ಅಲ್ಲಿ ಏನೇನ್ ನೋಡ್ತೀರಾ, ಈವನ್ ಟೀ ಮಾಡೋದು, ರೈಸ್ ಮಾಡೋದು, ಮೋಸ್ಟ್ಲಿ ಲಾಕ್ ಡೌನ್ ಎಲ್ಲ ಕಲ್ತಿರ್ತೀರಾ. ಈಗ ನೋಡಿದ ತಕ್ಷಣ ನೀವು ಏನೇನ್ ಹೇಗ್ ಮಾಡ್ತೀರಾ ಅನ್ನೋದಕ್ಕೆಲ್ಲ ನಮಗೆ ರೀಸನ್ಸ್ ಗಳಿದೆ. ಫಿಸಿಕಲಿ ನಾವು ರೀಸನ್ ಎಲ್ಲ ನಾವ್ ಏನ್ ಮಾಡ್ಬೋದು, ವಿ ಕ್ಯಾನ್ ಗಿವ್. ಓಕೆ, ದಿಸ್ ಈಸ್ ಅಬೌಟ್ ದಿ ಇಂಟ್ರೊಡಕ್ಷನ್ ಟು ಫಿಸಿಕ್ಸ್. ಇಫ್ ಯು ಹ್ಯಾವ್ ಎನಿ ಡೌಟ್, ಸೊ ಪ್ಲೀಸ್ ಅನ್ಮ್ಯೂಟ್ ಮಾಡಿ ನನಗೆ ಕೇಳಿ ಹೇಗೆ ಅನ್ಸ್ತಾ ಇದೆ ಕ್ಲಾಸು ಅನ್ನೋದನ್ನ ಹೇಳಿ. ಸೊ ಲಾಸ್ಟ್ 8 minutes ನನಗೆ ಉಳಿದಿದೆ, ಸೊ ಅದಕ್ಕೆ ನಿಮ್ಗೆ ಕೇಳ್ತಾ ಇದ್ದೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಅನ್ಮ್ಯೂಟ್ ಅಂಡ್ ಆನ್ಸರ್ ಮೀ. ಯಾರು ಅನ್ಮ್ಯೂಟ್ ಮಾಡಿ ಆನ್ಸರ್ ಮಾಡಿ. ಸೊ ಹೇಗೆ ಅರ್ಥ ಆಗ್ತಿದ್ದೇನಾ? ಓಕೆ, ಸೊ ಫಿಸಿಕ್ಸ್ ಫಿಸಿಕ್ಸ್ ಅಂದ್ರೆ ಭಯ ಪಡೋದಿಲ್ಲ ಅಲ್ವಾ ಇನ್ ಮುಂದೆ? ಇಲ್ಲ ಇಲ್ಲ ಸರ್. ಓಕೆ, ಡೇ ಟು ಡೇ ಲೈಫ್ ಎಲ್ಲ ನಿಮ್ಗೇನು ಫುಲ್ ನೀವು ಕಾಲೇಜಿಗೆ ಬಂದಾಗ ಎಂಜಾಯ್ ಮಾಡ್ಕೊಂಡು ನಾವು ಫಿಸಿಕ್ಸ್ ಅನ್ನ ಕಲಿಬಹುದು, ಆಯ್ತಾ? ಸೊ ಈಗ ಆನ್ಲೈನ್ ಅಲ್ಲಿ ನಾವು ಇರ್ತೀವಿ. ಸೊ ಹೇಳಿ, ಯಾರು ಏನು ಕೇಳ್ತಾ ಇದಾರೆ? ಏನಾರ ಡೌಟ್ ಇದ್ರೆ ಕೇಳಿ, ಆಯ್ತಾ? ಏನಾರ ಒಂದು ಫೀಡ್ಬ್ಯಾಕ್ ಕೊಡಿ. ಸೊ ಯಾರಂತ ಹೆಸರು ಹೇಳಿದ್ರೆ ಗೊತ್ತಾಗತ್ತೆ ನನ್ಗೆ. ಎಲ್ಲರೂ ಕಾಣಿಸ್ತಾ ಇದ್ದೀರಾ, ಯಾರಂತ ಗೊತ್ತಾಗ್ತಿಲ್ಲ. ಸೊ ರಾಧಿಕಾ, ಸೊ ಅಂಡರ್ಸ್ಟ್ಯಾಂಡ್, ಸೊ ಅರ್ಥ ಆಯ್ತಾ ರಾಧಿಕಾ? ಸೊ ಓಕೆ, ಆಮೇಲೆ ಭೂಮಿಕಾ ಇದ್ದೀರಾ, ಸೋನಲ್, ಅರ್ಥ ಆಗ್ತಿದೆನಾ? ಓಕೆ, ಇನ್ ಮುಂದೆ ನೀವೇನ್ ಮಾಡ್ಬೇಕು, ಸೈನ್ಸ್ ತಗೊಂಡಿರೋದ್ರಿಂದ, ಫಿಸಿಕ್ಸ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಹೊರಗಡೆ ಎಲ್ಲರೂ ಹೋಗ್ಬೇಕಾದ್ರೆ ಏನೋ ಒಂದು ನೋಡಿದ ತಕ್ಷಣ ಇಲ್ಲೇನ್ ಫಿಸಿಕ್ಸ್ ಇರ್ಬೋದು ಅಂತ ನೀವು ಅದನ್ನ ಥಿಂಕ್ ಮಾಡ್ಬೇಕು, ಆಯ್ತಾ? ಥಿಂಕ್ ಮಾಡಿದ್ಮೇಲೆ ಅದು ಏನು ಅಂತ ನೀವು ನೋಡಿ ಆರಾಮಾಗಿ. ಈಸಿ ಫಿಸಿಕ್ಸ್ ಇಲ್ಲ ಏನು ಇಲ್ಲ, ನಾನು ಮೊದಲೇ ಹೇಳ್ತಿದ್ದೀನಿ, ಆಯ್ತಾ? ಏನೇ ಬೇಕಾದ್ರೂ ನೋಡಿ, ನಾನ್ ಮಾತಾಡೋದು ನಿಮ್ಗೆ ಕೇಳಿಸ್ತಾ ಇದೆ, ನಾನ್ ನಿಮ್ಗೆ ಕಾಣಿಸ್ತಾ ಇದ್ದೀನಿ, ಕಾಣಿಸೋದಿಲ್ಲ, ಸೊ ಕಾಣಿಸ್ತಾ ಇದ್ದೀನಿ, ನೀವು ನನ್ಗೆ ಕಾಣಿಸ್ತಾ ಇದ್ದೀರಾ. ಎಲ್ಲದಕ್ಕೂ ಏನಾಗುತ್ತೆ, ಫಿಸಿಕ್ಸ್ ದಿ ಬೇಸಿಕ್ ಅಂತ ನಾವು ಹೇಳ್ಬೋದು. ಅಂದ್ರೆ ಸೈನ್ಸ್ ಅಂತ ಹೇಳ್ತೀವಿ, ಅದ್ರೊಳಗೆ ಫಸ್ಟ್ ನಾವೇನ್ ಮಾಡ್ತೀವಿ, ಫಿಸಿಕ್ಸ್ ಅಂತ ನಾವು ತಗೊಳ್ತೀವಿ. ಫಿಸಿಕ್ಸ್ ಇಸ್ ಕಾಲ್ಡ್ ಆಸ್ ದಿ ಕ್ವೀನ್ ಆಫ್ ಸೈನ್ಸ್ ಅಂತ ನಾವು ಅದನ್ನ ಕರಿತೀವಿ. ಸೊ ಕಿಂಗ್ ಯಾವ್ದು ಅಂತ ಕೇಳಿದ್ರೆ, ಸೊ ಅಫ್ಕೋರ್ಸ್ ಇಟ್ ಇಸ್ ಅ ಮ್ಯಾಥಮೆಟಿಕ್ಸ್. ಅಯ್ಯೋ ನಮ್ ಮ್ಯಾಥಮೆಟಿಕ್ಸ್ ಹೇಳ್ಬಿಟ್ರು, ಮ್ಯಾಥಮೆಟಿಕ್ಸ್ ನನಗೆ ಬೇಡ, ನನಗೆ ಮ್ಯಾಥ್ಸೇ ಆಗೋದಿಲ್ಲ ಹಂಗಂತ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ರೆ ನೀವು ಅದು ಫಿಸಿಕ್ಸ್ ತಗೊಳ್ಳಿ, ಕೆಮಿಸ್ಟ್ರಿ ತಗೊಳ್ಳಿ, ಮ್ಯಾಥ್ಸ್ ತಗೊಳ್ಳಿ ಅಂಡ್ ಬಯಾಲಜಿ ತಗೊಳ್ಳಿ, ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಅದು ನಿಮ್ಗೆ ಬಂದೇ ಬರುತ್ತೆ. ಫಿಸಿಕ್ಸ್ ಒಳಗೆ ನಾವು ಫಿಸಿಕ್ಸ್ ಅನ್ನ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ಮ್ಯಾಥಮೆಟಿಕ್ಸ್ ಅನ್ನ ನಾವು ಇಟ್ಕೊಳ್ಳೇಬೇಕು. ಮ್ಯಾಥಮೆಟಿಕ್ಸ್ ವಿಲ್ ಬಿ ದಿ ಲ್ಯಾಂಗ್ವೇಜ್ ಆಫ್ ಫಿಸಿಕ್ಸ್ ಅಂತ ನಾವು ಅದನ್ನ ಕರಿತೀವಿ, ಅಲ್ಲ? ನಾನು ನಿಂಗೆ ಹೇಳ್ಬೋದು ಅಷ್ಟೇ. ನೀನ್ ನ್ಯೂಟನ್ ಅಂತ ಕೇಳಿದಾಗ ನೀವೇನ್ ಹೇಳ್ತೀರಾ, ಎಫ್ ಇಸ್ ಈಕ್ವಲ್ ಎಂ ಇಂಟು ಎ ಅಂತ ಹೇಳ್ತೀರಾ, ಆಯ್ತಾ? SLC ಕ್ಲಾಸ್ ಅಲ್ಲಿ ಅಥವಾ 8th 9th ನೀವು ಓದಿರ್ತೀರಾ, ಎಫ್ ಇಸ್ ಈಕ್ವಲ್ ಎಂ ಇಂಟು ಎ ನ್ಯೂಟನ್ ಕೊಟ್ಟಿರೋದು ಅಂತ ಹೇಳಿರ್ತೀರಾ. ಅದು ನನಗೆ ಎಫ್ ಇಸ್ ಈಕ್ವಲ್ ಎಂ ಇಂಟು ಎ ಅಂತ ತೋರಿಸ್ಬೇಕು ಅಂತ ಹೇಳಿದ್ರೆ, ಸೊ ಅದು ನಾನೇನ್ ಮಾಡೋ, ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಅನ್ನ ನಾನು ಯೂಸ್ ಮಾಡ್ಬೇಕು. ಅದಕ್ಕೆ ನೀವು ಮ್ಯಾಥ್ಸ್ ಅನ್ನು ಹೇಗೆ ಓದ್ಬೇಕು ಅದೇ ರೀತಿ ನೀವು ಫಿಸಿಕ್ಸ್ ಅನ್ನು ತಗೊಳ್ಳೇಬೇಕಾಗುತ್ತೆ. ಸೊ ಮುಕುಂದ್, ಏನಾದ್ರು ಡೌಟ್ ಇದೆನಾ? ಸೊ ಕ್ಯಾಮ್ರಾ ಆನ್ ಮಾಡಿ ಆಫ್ ಮಾಡಿದ್ರೆ. ಭರತ್, ಅರ್ಥ ಆಗ್ದೇನಾ? ನೋ ಸರ್. ಸೊ ಸರ್, ವಾಟ್ ಈಸ್ ದಿ ಫಸ್ಟ್, ಸೊ ಚಾಟ್ ನೋಡ್ತೀನಿ. ಸೊ ಫಸ್ಟ್ ಲೆಸನ್ ಆಫ್ ಫಿಸಿಕ್ಸ್ ಯಾವ್ದು ಅಂತ ಕೇಳ್ತಿದ್ದಾರೆ. ದಿ ಫಸ್ಟ್ ಲೆಸನ್ ಆಫ್ ಫಿಸಿಕ್ಸ್ ಇಸ್ ನಥಿಂಗ್ ಬಟ್ ಸೊ ದಿ ಬೇಸಿಕ್ ಫಿಸಿಕಲ್ ವರ್ಲ್ಡ್. ಈಗ ಮಾಡಿದ್ನಲ್ಲ ನಾನು ಡೆಫಿನೇಷನ್, ದಟ್ ವಿಲ್ ಬಿ ದಿ ಫಸ್ಟ್. ನೀವೇ ಹೇಳ್ಬಿಟ್ರಿ. ಸೊ ದಿ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನೇಚರ್ ಇಸ್ ಕಾಲ್ಡ್ ಆಸ್ ಫಿಸಿಕ್ಸ್ ನ ಕರೀತೀವಿ.
So Mukund, you have any doubt? No. Okay. Bharat, Chetan, Manoj. So okay, ಇದು sir. just ನಿಮಗೆ ಇಂಟ್ರೊಡಕ್ಷನ್ Yes, ಅಂತ sir. ಹೇಳಿದ್ದು ಆಯ್ತಾ. ಸೊ ನೆಕ್ಸ್ಟ್ ಕ್ಲಾಸಸ್ ಒಳಗೆ ನಾವೇನ್ ಮಾಡ್ತೀವಿ, ಸೊ ಮಂಡೇ ಕ್ಲಾಸ್ ಇದೆ ನಂದು ಫಿಸಿಕ್ಸ್. ಅದ್ರನ್ನ ಬೇಸಿಕ್ ನನ್ ಏನೇನ್ ಬೇಕು, ಡೆಫಿನೇಷನ್ಸ್ ಗಳು ಏನ್ ಬೇಕು ಅದನ್ನ ನಾ ಏನ್ ಮಾಡ್ತೀನಿ, ಅದನ್ನ ಓದ್ಕೊಳ್ತೀನಿ ಆಯ್ತಾ. ಸೊ ಅರ್ಥ ಆಯ್ತು ಅಂತ ನನಗೆ ಅನ್ಸುತ್ತೆ. ಸೊ ಥ್ಯಾಂಕ್ ಯು, ತುಂಬಾ ಜನ ಇದ್ದೀರಾ ಕ್ಲಾಸ್ ಒಳಗೆ. Yes, sir. 47 ಸ್ಟೂಡೆಂಟ್ಸ್ ಇದೀವಿ ಆಯ್ತಾ. ಸೊ 47 ಸ್ಟೂಡೆಂಟ್ಸ್ ಇಂದ ಹೀಗೆ ಡೈಲಿ ಆಗಿ ನೀವಿದ್ದು ನಿಮ್ಗೆ ಏನೇ ಡೌಟ್ ಇದ್ದು ನೀವೇನ್ ಮಾಡ್ಬೋದು, ಕಾಲೇಜ್ ನಂಬರ್ ನಿಮ್ಗೆ ವಾಟ್ಸ್ಆಪ್ ನಂಬರ್ ನಿಮ್ಗೆ ಅಲ್ಲಿ ಬರುತ್ತೆ, ಅದಕ್ಕೆ ಫೋನ್ ಮಾಡಿ ಕೇಳಿ. ನಾವು ನೋಟ್ಸ್ ಅನ್ನ ನಿಮ್ಗೆ ಕಳಿಸ್ತೀವಿ, ಇದನ್ನು ಚಾಪ್ಟರ್ ಎಂಡಿಗೆ ನಾವು ಅದನ್ನ ಕಳಿಸ್ತೀವಿ ನಿಮ್ಗೆ ಆಯ್ತಾ. ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಪಾಠ ಮಾಡ್ಬೇಕಾದ್ರೆ ಒಂದು ನೋಟ್ ಬುಕ್ ಅನ್ನ ಇಟ್ಕೊಂಡಿರ್ಬೇಕು, ಒಂದೊಂದು ಕೀ ಪಾಯಿಂಟ್ ಅನ್ನ ನೋಟ್ ಡೌನ್ ಮಾಡ್ತಾ ಹೋಗ್ಬೇಕು. ಅವಾಗ ಎರಡು ಕಡೆ ಇಂಟರಾಕ್ಷನ್ ಇದ್ದಾಗ ಇಟ್ ಈಸಿ ಟು ಸ್ಟಡಿ ಅಂತ ನಾವು ಅದನ್ನ ಹೇಳ್ತೇವೆ. ಅಲ್ಲಿ ಒಂದೇ ಕೈಯಲ್ಲಿ ನಾನು ಚಪ್ಪಾಳೆ ಹೊಡೆಯಕ್ ಆಗುದಿಲ್ಲ, ಬರೀ ಚಿಟ್ಕೆ ಮಾತ್ರ ಹೊಡಿಬಹುದು. ಸೊ ಚಿಟ್ಕೆ ಹೊಡೆದ್ರೆ ನಿಮ್ಗೆ ಸೌಂಡ್ ಮಾತ್ರ ಸ್ವಲ್ಪನೇ ಕೇಳಿಸುತ್ತೆ, ಚಪ್ಪಾಳೆ ಹೊಡೆದ್ರೆ ಸ್ವಲ್ಪ ಜಾಸ್ತಿ ಕೇಳಿಸುತ್ತೆ. ನಿಮಗೆ ಜಾಸ್ತಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕು, ಜಾಸ್ತಿ ನೀವು ಕಲಿಬೇಕು ಅಂತ ಹೇಳಿದ್ರೆ ಎರಡು ಕಡೆಯಿಂದ ನನಗೆ ಏನಿರ್ಬೇಕು, ಕೋಆಪರೇಷನ್ ನಮ್ಗೆ ಇರ್ಲೇಬೇಕು. ಓಕೆ. ಸೊ ಜಾಫರ್, ಯು ಹ್ಯಾವ್ ಎನಿ ಡೌಟ್? No, sir. ಓಕೆ. ಸಾವೇರ್ ಮತ್ತೆ ಎಲ್ಲರೂ ಇದೀರಾ ಆಯ್ತಾ. ಸೊ ಸೋನಲ್, ಮೇಘರಾಜ್, ಹೆಸರು ಗೊತ್ತಿಲ್ಲ. ಓಕೆ, ದಿನೇಶ್, ಪೂರ್ಣಿಮಾ, ಹೇಮಂತ್ ರಾಜ್, ತಸ್ಮಿಯಾ ಬಾನು ಅಂಡ್ ರನೇಶ್. ಓಕೆ. ಸೊ ಹೆಸರು ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ ಆಯ್ತಾ. ದೀಪಕ್, ರೆಹಾನ್, ಲಕ್ಷ್ಮಿ, ಸುಚಿತ್ರಾ. ಸೊ ಎಲ್ರಿಗೂ ಅಗೇನ್ ಯಾರು ಸ್ವಲ್ಪ ಲೇಟ್ ಆಗಿ ನೀವೇನಾದ್ರೂ ಜಾಯಿನ್ ಆಗಿದ್ರೆ, ಸೊ ಎಲ್ರಿಗೂ ವೆಲ್ಕಮ್ ಟು ದಿ ವರ್ಡ್ ಆಫ್ ಫಿಸಿಕ್ಸ್. ಸೊ ಫಿಸಿಕ್ಸ್ ವಿಲ್ ಬಿ ಫನ್. ಸೊ ನೀವು ಇನ್ ಮುಂದೆ ಎಲ್ಲ ಎಂಜಾಯ್ ಮಾಡ್ಕೊಂಡು ಕಲಿಬೇಕು ಆಯ್ತಾ. ನಾವೆಷ್ಟು ಎಂಜಾಯ್ ಮಾಡ್ಕೊಳ್ತೀವಿ ಹಾಗೆ ಎಂಜಾಯ್ ಮಾಡ್ಕೋಬೇಕು, ಅವಾಗ ಮಾತ್ರ ನಿಮ್ಗೆ ಸೊ ಈಸಿ ಆಗುತ್ತೆ. ಓಕೆ. ಸೊ ಐ ವಿಲ್ ಕ್ಲೋಸ್ ಅಪ್ ದಿಸ್ Yes, sir. Okay, if you have any doubt, you just tell ma'am. Okay, so ಅದನ್ನ text ಮಾಡಿ ನೋಡ್ತೇವೆ. So okay, so I will just once again I will chat ಅಂತ ನೋಡ್ತೀನಿ. ಒಂದ್ಸತಿ ನೀವು ಚಾಟ್ ಅನ್ನ ಮಾಡಿಟ್ರು ನಾನು ಲಾಸ್ಟಿಗೆ ನೋಡ್ಕೊಳ್ತೀನಿ ಏನೇನಿದೆ ಅಂತ. So okay, so thank you. So thank you, sir. Today you gave me a more knowledge about physics. So knowledge, so okay, so knowledge ಅನ್ನ share ಮಾಡಿದ್ರೆ you will gain ಅಂತ ಹೇಳ್ತೇವೆ. So Thank you, sir. ಶೇರ್ ಮಾಡ್ಕೊಳ್ತೀರಾ, ಇನ್ನು ನಿಮ್ಗೆ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮ್ಮಿಂದ ನಾನು ತುಂಬಾ ಕಲಿತೀನಿ, ಸೊ ನನ್ನಿಂದ ನೀವು ತುಂಬಾ ಕಲೀರಿ. ಸೊ ಫಿಸಿಕ್ಸ್ ನಾವು ತುಂಬಾ ಇನ್ನು ಚೆನ್ನಾಗಿ ನಾವು ಕಲಿಯೋಣ ಅಂತ ಹೇಳಿ ಈ ಸೆಷನ್ ನಾನು ಮುಗಿಸ್ತೀನಿ. ಓಕೆ, ಥ್ಯಾಂಕ್ ಯು ಎವ್ರಿಬಡಿ. Yes, sir. Okay, sir.